ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ನನಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫುಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ, ಮತ್ತೆ ಒಂದು ಕ್ಷಣನೂ ಬೇಡ ಅಲ್ವಾ ಸಬ್ಸ್ಕ್ರೈಬ್ ಆಗೋಕ್ಕೆ, ಓಕೆನಾ? ಮತ್ತೆ ಥ್ಯಾಂಕ್ ಯು. ನೆನ್ನೆ ಲೈವ್ಗೆ ಯಾರ್ಯಾರು ಅಟೆಂಡ್ ಮಾಡಿದ್ರಿ, ನನಗೆ ತುಂಬ ಮೋಟಿವೇಶನ್ ಸಿಕ್ತು. ನನ್ನ ವಾಯ್ಸ್ನ ಹೀಲಿಂಗ್ ಅಂದ್ರಿ, ಸ್ವೀಟ್ ವಾಯ್ಸ್ ಅಂದ್ರಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ತುಂಬ ಜನ ನನ್ನ ವಿಡಿಯೋಸ್ ಎಲ್ಲ ರೆಸನೇಟ್ ಆಗ್ತಿದೆ ಅಂದ್ರಿ. ತುಂಬ ಖುಷಿ ಆಯಿತು ಗೈಸ್, ನಿಮ್ಮ ಜೊತೆ ಮಾತಾಡಿ, ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಗೈಸ್. ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ, ಆಸ್ ಯೂಶುವಲ್. ಮತ್ತೆ 2 ಪೈಲ್ ಇರುತ್ತೆ, ಪೈಲ್ 1, ಪೈಲ್ 2. ನಿಮಗೆ ಯಾವ ಪೈಲ್ ಜಾಸ್ತಿ ರೆಸೊನೇಟ್ ಆಗುತ್ತೆ ಆ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 1 or 2 ಅಥವಾ 2 ರೆಸೊನೇಟ್ ಆದರೆ 2 ಸೆಲೆಕ್ಟ್ ಮಾಡ್ಕೊಂಡು ನೋಡಿ. ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀರಾ ಅದನ್ನ ಪೂರ್ತಿ ನೋಡಬೇಕು, ಓಕೆನಾ? ಮಿಸ್ ಮಾಡಬಾರ್ದು. ಆ್ಯಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಗೈಸ್, ಮತ್ತೆ ಟೈಮ್ಲೆಸ್ ಇರುತ್ತೆ. ನಿಮ್ಗೆ ಯಾವಾಗ ಈ ವಿಡಿಯೋ ಸಿಗುತ್ತೆ ಆವಾಗ ರೆಸೊನೇಟ್ ಆಗುತ್ತೆ, ಓಕೆನಾ? ಇವತ್ತಿನ ಟಾಪಿಕ್ ಗೈಸ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ, ಹಗಲು ರಾತ್ರಿ ಯೋಚನೆ ಮಾಡಿಕೊಂಡು, ಆ ವ್ಯಕ್ತಿದು ಎನರ್ಜೀಸು Feb 14th ಅಂದರೆ ಲವರ್ಸ್ ಡೇ ದಿನ ಹೇಗಿರುತ್ತೆ ಅಂತ, ಅವ್ರ ಎನರ್ಜೀಸು, ಅವ್ರ ಆ್ಯಕ್ಷನ್ಸು ಹೇಗಿರುತ್ತೆ ಅಂತ ನೋಡೋಣ, ಓಕೆನಾ? ಓಕೆ, ಸ್ಕ್ರೀನ್ ಮೇಲೆ ಪೈಲ್ 1 ಮತ್ತು ಪೈಲ್ 2 ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಪೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಹೆಸರನ್ನ 3 ಸರಿ ಹೇಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ, ಓಕೆನಾ? ಆ್ಯಂಡ್ ಅವ್ರದ್ದು ಫೋಟೋ ಏನಾದರೂ ಇದ್ರೆ ನೋಡಿ, ಓಕೆ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ Feb 14th ಏನು ಯೋಚನೆ ಮಾಡ್ತಾರೆ, ಮತ್ತೆ ಏನು ಆ್ಯಕ್ಷನ್ ತಗೋಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1, ಓಕೆ? 4 of Swords, Queen of Cups, Knight of Cups, 10 of Pentacles, 2 of Pentacles. Okay guys, ಅವ್ರಿಗೆ ಅವತ್ತು ಸ್ಟಕ್ ಫೀಲ್ ಆಗಿರುತ್ತೆ ಗೈಸ್, ತುಂಬಾ ಓವರ್ ಥಿಂಕ್ ಮಾಡ್ತಿರ್ತಾರೆ, ತುಂಬಾ ಪ್ರೆಷರ್ ಇರುತ್ತೆ, ಅವರಿಗೆ ಸ್ಟ್ರೆಸ್ ಇರುತ್ತೆ, ಅವ್ರಿಗೆ ಎಲ್ಲಾದ್ರಿಂದ ಬ್ರೇಕ್ ಬೇಕು ಅಂತ ಅನಿಸ್ತಿರುತ್ತೆ. ಅವತ್ತು ತುಂಬಾ ಪ್ರೆಷರಲ್ಲಿ ಇರ್ತಾರೆ. ಮತ್ತೆ ಅವ್ರಿಗೆ ಈ ರಿಲೇಶನ್ಶಿಪ್ ಅಲ್ಲಿ ಈಗ್ಲೇ ಹೋಗೋದ್ ಬೇಡ ಅನ್ನೋ ತರ, ಅಂದ್ರೆ ಇದನ್ನೆಲ್ಲ ಅವ್ರಿಗೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಓವರ್ಕಮ್ ಮಾಡಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ವೆಯ್ಟಿಂಗ್ ಅಲ್ಲಿ ಇರ್ಸೋಣ, ವೆಯ್ಟಿಂಗ್ ಅಲ್ಲಿ ಇರ್ಲಿ ಸ್ವಲ್ಪ ಅಂತ ಯೋಚನೆ ಮಾಡ್ತಿದ್ದಾರೆ. ಬಟ್ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ತುಂಬಾ. ಅವ್ರ ಸುತ್ತಮುತ್ತ ತುಂಬಾ ಜನ ಇದ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಬಟ್ ಸದ್ಯದ ಪರಿಸ್ಥಿತಿಲಿ ಅಂದ್ರೆ Feb 14 ಟೈಮಲ್ಲಿ ಅವ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ, ಓವರ್ ಪ್ರೆಷರ್ ಇರುತ್ತೆ, ಓವರ್ ಬರ್ಡನ್ ಫೀಲ್ ಮಾಡ್ತಿರ್ತಾರೆ, ನಿದ್ರೆ ಮಾಡ್ತಿರಲ್ಲ, ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡ್ರು ತಗೊಳಕ್ ಆಗಿರಲ್ಲ. ಸೊ ಬ್ರೇಕ್ ಬೇಕಿದ್ರಿಂದೆಲ್ಲ ಅಂತ ಅನ್ಕೊಳ್ತಿದ್ದಾರೆ. ಮತ್ತೆ ಅವ್ರ ಫೈನಾನ್ಸಸ್ ಕಡೆ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೆ ಗೈಸ್. ಅವ್ರು ಅವತ್ತು ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ತುಂಬಾ ಆಬ್ಸೆಸ್ಡ್ ಪ್ರೀತಿ ಇದೆ, ಅಂದ್ರೆ
ತುಂಬಾ ಅಟ್ಯಾಚ್ಮೆಂಟ್, ಬೇರೆ ಏನೇ ಕೆಲಸ ಮಾಡಿದ್ರು ನಿಮ್ ಬಗ್ಗೆನೆ ಜಾಸ್ತಿ ಯೋಚನೆ ಇರುತ್ತೆ. ಅವ್ರು ಅನ್ಕೋತಿರ್ತಾರೆ ನಾನು ಸ್ಟುಪಿಡ್ ಆಗಿ ನಡ್ಕೊಂಡೆ ಅಂತ ಅನ್ಕೋತಿರ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನೀವ್ ಎಲ್ಲಾರ್ನು ಕೇರ್ ಮಾಡುವಂತ ವ್ಯಕ್ತಿ, ತುಂಬಾ ನರ್ಚರಿಂಗ್ ವ್ಯಕ್ತಿ. ನೀವ್ ಎಲ್ಲಾದ್ರೂ ಎಂಟರ್ ಆದ್ರೆ, ಎಲ್ಲಿಗಾದ್ರೂ ಎಂಟರ್ ಆದ್ರೆ ಆ ಎನ್ವಿರಾನ್ಮೆಂಟೇ ಖುಷಿ ಆಗುತ್ತೆ. ಆ ತರ ವ್ಯಕ್ತಿ ನೀವು. ಒಂಥರ ಕೇರ್ ಮಾಡೋದು, ಚೆನ್ನಾಗಿ ಅವ್ರನ್ನ ಟ್ರೀಟ್ ಮಾಡೋದು, ಆ ತರ ವ್ಯಕ್ತಿ. ಅಂತವ್ರ ಜೊತೆ ನಾನು ಹಿಂಗ್ ನಡ್ಕೊಂಡಲ್ಲ ಅಂತಾನೆ ಯೋಚನೆ ಮಾಡ್ತಾರೆ. ಮತ್ತೆ ಅವತ್ ನೀವೇನ್ ಮಾಡ್ತಿದ್ದೀರಾ ಅಂತ ದೂರದಿಂದ ನೋಡ್ತಿರ್ತಾರೆ. ಫೀಲಿಂಗ್ಸ್ ನ ಹೇಳ್ಕೊಳಲ್ಲ, ಹೈಡ್ ಮಾಡ್ತಾರೆ. ತುಂಬಾ ನಿಮ್ನ ಡೀಪ್ ಆಗಿ ಕೇರ್ ಮಾಡ್ತಾರೆ. ಅವ್ರು ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ಗೂ ತೊಂದ್ರೆ ಆಗ್ಬಾರ್ದು ಅಂತ. ಅವ್ರಿಗೂ ತೊಂದ್ರೆ ಆಗ್ಬಾರ್ದು, ನಿಮ್ಗೂ ತೊಂದ್ರೆ ಆಗ್ಬಾರ್ದು ಅಂತ ಯೋಚನೆ ಮಾಡ್ತಿದ್ದಾರೆ. ಎಮೋಷನಲ್ ಫೀಲಿಂಗ್ಸ್ ತುಂಬಾ ಇದೆ ಗೈಸ್ ಅವ್ರಿಗೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಅವ್ರು. ಒಳ್ಳೆ ಜಾಬ್ಗೆ ಹೋಗ್ಬೇಕು, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು, ಆಮೇಲೆ ಆಕ್ಷನ್ ತಗೋತೀನಿ ಅಂತ ಅನ್ಕೋತಿದ್ದಾರೆ. ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅವತ್ತು. ಎಮೋಷನಲ್ ಆಗಿದ್ದಾರೆ, ನಿಮ್ ಬಗ್ಗೆನೇ ಯೋಚನೆ ಇದೆ. ನಿಮ್ನ ದೂರದಿಂದ ಅಬ್ಸರ್ವ್ ಮಾಡೋದು, ಸ್ಟಾಕ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು, ಅಥವಾ ಬೇರೆ ಅಕೌಂಟ್ ಅಲ್ಲಿ ನೋಡೋದು, ಅಥವಾ ನಿಮ್ಮಿಬ್ರು ಮಧ್ಯೆ ಕಾಮನ್ ಫ್ರೆಂಡ್ಸ್ ಇದ್ರೆ ಅವ್ರ ಕಡೆಯಿಂದ ನೋಡೋದು, ಆತರ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಈ ಕನೆಕ್ಷನ್ಗೆ ಫೋಕಸ್ಡ್ ಆಗಿರ್ತಾರೆ ಅವತ್ತು. ಓಕೆನಾ? ಅವ್ರಿಗೆ ಜಾಸ್ತಿ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮ್ ಕಡೆಯಿಂದ. ನೀವೇನಾದ್ರೂ ಅಪ್ರೋಚ್ ಮಾಡ್ಬೋದಾ ಅಂತ ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿರ್ತಾರೆ. ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಿದ್ದಾರೆ. ಈ ರಿಲೇಶನ್ಶಿಪ್ ಅಲ್ಲಿ ಸ್ಟೆಪ್ ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡ್ರು ಕರೆಕ್ಟ್ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಸೊ ತಗೊಳೋದ್ ಡೌಟು. ಬಟ್ ತುಂಬಾ ಇನಿಷಿಯೇಷನ್ ತಗೋಬೇಕು ಅಂತ ಅವ್ರ ಮನ್ಸಲ್ಲಿ ಒದ್ದಾಟ ನಡೀತಿರುತ್ತೆ, ತಗೊಳ್ಳ ಬೇಡ್ವಾ ಆ ತರ ಕನ್ಫ್ಯೂಷನ್. ಕೊನೆಗೆ ದೂರದಿಂದ ಅಬ್ಸರ್ವ್ ಮಾಡ್ಕೊಂಡು ಸಮಾಧಾನ ಮಾಡ್ಕೋತಾರೆ. ಬಟ್ ನೀವೇನಾದ್ರೂ ಆಕ್ಷನ್ ತಗೊಳ್ಳಿ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ. ಓಕೆ, ಈ ರಿಲೇಶನ್ಶಿಪ್ ಅಲ್ಲಿ ಆಕ್ಷನ್ ತಗೊಳ್ಳೇಬೇಕು, ನೆಕ್ಸ್ಟ್ ಆಕ್ಷನ್ ಅಂತ ಅನ್ಕೊಳ್ತಿದ್ದಾರೆ. ಬಟ್ ತಗೊಂಡಿಲ್ಲ. ತಗೋಬೇಕು, ತಗೋಬೇಕಿತ್ತು ಅಂತ ಅನ್ಕೋತಾರೆ, ಬಟ್ ತಗೊಳಲ್ಲ. ಓಕೆನಾ? ಮತ್ತೆ ಈ ಕನೆಕ್ಷನ್ ಅಲ್ಲಿ ಬ್ಯಾಲೆನ್ಸ್ ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನು ಅನ್ಕೋತಾ ಇದ್ದಾರೆ. ಬಟ್ ಎಲ್ಲ ಅನ್ಕೋತಾ ಇದಾರೆ ಅಷ್ಟೇ, ಮಾಡಲ್ಲ. ಓಕೆನಾ? ಆಕ್ಷನ್ ಸದ್ಯಕ್ಕೆ ತಗೊಳಲ್ಲ. ಅವತ್ ತುಂಬಾ ನಿಮ್ನ ಮಿಸ್ ಮಾಡ್ಕೋತಾರೆ, ತುಂಬಾ ನೆನ್ಸ್ಕೋತಾರೆ ಗೈಸ್, ತುಂಬಾ. ಅವ್ರು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತಾರೆ ಅವತ್ತು. ಓಕೆ, ಅವ್ರಿಗೆ ತುಂಬಾ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರಾಕ್ಟಿಕಲ್ ಆಗಿನೂ ಅವರು ನಾನು ಹೀಗಿದ್ದೀನಿ ಅಂತ ತೋರ್ಸ್ಕೊಳ್ತಾರೆ. ನಾನು ಫುಲ್ ಪ್ರಾಕ್ಟಿಕಲ್, ಇಷ್ಟು ಎಮೋಷನಲ್ ಇದ್ರು ಅವ್ರು ಪ್ರಾಕ್ಟಿಕಲ್ ಆಗಿದ್ದೀನಿ ಅಂತ ಅವತ್ತು ತೋರ್ಸ್ಕೊತಾರೆ. ಆಮೇಲೆ ವೆಲ್ತ್ ಬಗ್ಗೆ ನನ್ಗೇನು ಯೋಚನೆ ಇಲ್ಲ ಅಂತ ತೋರ್ಸ್ಕೊತಾರೆ. ಬಟ್ ಅವ್ರಿಗೆ ನಿಮ್ ಮೇಲೂ ಯೋಚನೆ ಇದೆ, ವೆಲ್ತ್ ಬಗ್ಗೆನೂ ಯೋಚನೆ ಇದೆ. ಬಟ್ ಅವ್ರು ಶೋ ಮಾಡೋದು ನನ್ನ ಫ್ಯಾಮಿಲಿಲಿ ಹ್ಯಾಪಿ ಆಗಿದ್ದೀನಿ, ನನ್ಗೇನು ಬೇರೆ ಪ್ರಾಬ್ಲಮ್ಸ್ ಇಲ್ಲ ಅಂತ ಅವರು ತೋರ್ಸ್ಕೊತಾರೆ. ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ಅವ್ರು ಶೋ ಮಾಡೋದು ಐ ಆಮ್ ಹ್ಯಾಪಿ ಇನ್ ಮೈ ಫ್ಯಾಮಿಲಿ ಅಂತ ತೋರ್ಸ್ಕೊತಾರೆ. ನಾನು ಪರ್ಫೆಕ್ಟ್ ಆಗಿದ್ದೀನಿ ನನ್ನ ಲೈಫಲ್ಲಿ, ಪರ್ಫೆಕ್ಟ್ ಮೈಂಡ್ ಇದೆ ನನಗೆ, ನಾನು ಏನೇ ಡಿಸಿಷನ್ ತಗೊಂಡ್ರು ನಾನು ಪರ್ಫೆಕ್ಟ್ ಅಂತ ಅವ್ರಿಗೆ ಅವರು ಸಮಾಧಾನ ಪಟ್ಕೋತಾರೆ. ಓಕೆನಾ? ಅವ್ರ ಫ್ಯಾಮಿಲಿಲಿ ಯಾರೋ ಸೀನಿಯರ್ ಮೆಂಬರ್ ಇದ್ದಾರೆ, ಅವ್ರದ್ದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಇವ್ರ ಮೇಲೆ ಅವತ್ತು. ಅವ್ರ ಫ್ಯಾಮಿಲಿಲಿ ಯಾರೋ ಸೀನಿಯರ್ ಪರ್ಸನ್ ಇದ್ದಾರೆ, ಅಥವಾ ಅವ್ರ ಎಲ್ಡರ್ಸ್ ಯಾರೋ ಇರ್ಬೋದು, ಇಲ್ಲ ಅಥವಾ ಫ್ರೆಂಡ್ಸೇ ಅವ್ರಿಗಿಂತ ದೊಡ್ಡವ್ರು ಇರ್ಬೋದು, ಅವ್ರದ್ದು ಇಂಪ್ಯಾಕ್ಟ್ ಇವ್ರ ತಲೆಯಲ್ಲಿ ಅವತ್ತು ಜಾಸ್ತಿ ಇರುತ್ತೆ. ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮೇಲ್ ತೋರ್ಸ್ಕೊಳ್ಳೋದು ಐ ಆಮ್ ಹ್ಯಾಪಿ ಅಂತ. ಬಟ್ ಖಂಡಿತ ಅವ್ರು ಹ್ಯಾಪಿ ಇಲ್ಲ. ನೋಡಿ ಇಲ್ಲಿ ನಿಮ್ ಮೇಲೆ ಇಷ್ಟೆಲ್ಲ ಫೀಲಿಂಗ್ಸ್ ಇದೆ, ಖಂಡಿತ ಹ್ಯಾಪಿ ಇರಲ್ಲ. ಬಟ್ ಅವ್ರು ಅಲ್ಲೇ ಇರ್ತಾರೆ, ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ತರ ತೋರ್ಸ್ಕೊತಾರೆ. ಓಕೆ, ಮತ್ತೆ ತುಂಬಾ ಬ್ಯುಸಿ ನಾನು ಯಾವಾಗ್ಲೂ ಅಂತ ತೋರ್ಸ್ಕೊತಾರೆ. ಫ್ಯಾಮಿಲಿ ನೀವು ಜಗ್ಗಲ್ ಆಗ್ತಿರುತ್ತೆ ಅವ್ರ ಮನ್ಸು. ತುಂಬಾ
ಇದ ಅಂತ ಕನ್ಫ್ಯೂಷನ್ ಇರುತ್ತೆ. ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಮನ್ಸಲ್ಲಿದ್ರು ಅದನ್ನ ಶೋ ಮಾಡಲ್ಲ. ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಾರೆ, ಏನ್ ಮಾಡ್ಲಿ ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಾರೆ, ಶೋ ಮಾಡಲ್ಲ. ಈ ಎನರ್ಜಿನ ಬ್ಯಾಲೆನ್ಸ್ ತಗೋಬರಕ್ ಟ್ರೈ ಮಾಡ್ತಿದ್ದಾರೆ, ಬಟ್ ಇಂಪಾಸಿಬಲ್. ಅವ್ರಿಗೆ ಅದೇ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅವತ್ತು ಸ್ಟೆಬಿಲಿಟಿ ಅಂತ ಅನ್ಸಲ್ಲ. ಮನಿಲೂ ಅವ್ರು ಜಗಲ್ ಮಾಡ್ತಿದ್ದಾರೆ. ಪೆಂಟಕಲ್ಸ್ ಎನರ್ಜಿ ಜಾಸ್ತಿ ಬಂದಿರೋದ್ರಿಂದ ಆಕ್ಷನ್ ತುಂಬಾ ಲೇಟ್ ಆಗ್ಬೋದು ಸುಮಾರು ಜನಕ್ಕೆ. 2 ಆಪ್ಷನ್ ಇರ್ಬೋದು ನಿಮ್ ಪರ್ಸನ್ಗೆ, 2ರಲ್ಲೂ ಜಗಲ್ ಮಾಡ್ತಿರ್ತಾರೆ. ಅವ್ರ ಜಾಬ್ ಹೆಕ್ಟಿಕ್ ಅನ್ಸಿರುತ್ತೆ, ಎಕ್ಸ್ಟ್ರಾ ವರ್ಕ್ ಲೋಡ್ ಕೊಟ್ಟಿರ್ಬೋದು ಅವ್ರಿಗೆ, ಮತ್ತೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರ್ಬೋದು. ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ಸದ್ಯದ ಪರಿಸ್ಥಿತಿಲಿ. ನಿಮ್ನ ಎಮೋಷನಲಿ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಈ ಟೈಮಲ್ಲಿ. ಅವರು ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ ಗೈಸ್, ತುಂಬಾ ಮಿಸ್ ಮಾಡ್ಕೊತಾರೆ, ಬಟ್ ಶೋ ಮಾಡಲ್ಲ. ಪ್ರಾಕ್ಟಿಕಲ್ ಆಗಿ ಆಕ್ಟ್ ಮಾಡ್ತಾರೆ, ನಾನ್ ಚೆನ್ನಾಗಿದ್ದೀನಿ, ಐ ಆಮ್ ಹ್ಯಾಪಿ ಇನ್ ಮೈ ಫ್ಯಾಮಿಲಿ ಅಂತ ಗೈಸ್. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್ ಕ್ಲಾರಿಫೈ ಮಾಡಿ ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಏನೇನು ಯೋಚನೆ ಇರುತ್ತೆ ಫೆಬ್ 14. ನೈಟ್ ಆಫ್ ವಾಂಡ್ಸ್, 6 ಆಫ್ ವಾಂಡ್ಸ್, ಕಿಂಗ್ ಆಫ್ ಪೆಂಟಕಲ್ಸ್, ಪೇಜ್ ಆಫ್ ಪೆಂಟಕಲ್ಸ್, ತುಂಬಾ ಪೆಂಟಕಲ್ಸ್ ಎನರ್ಜಿ, 2 ಆಫ್ ಸ್ವೋರ್ಡ್ಸ್. ನೋಡಿ ಮತ್ತೆ ಜಗಲ್ ಕಾರ್ಡ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಗೈಸ್. ನಾನು ಏನ್ ಹೇಳ್ದೆ, ಅವ್ರು ತುಂಬಾ ಯೋಚನೆ ಮಾಡ್ತಾರೆ ಆದ್ರೆ ಆಕ್ಷನ್ ತಗೊಳಲ್ಲ ಅಂತ. ನೋಡಿ, ಲ್ಯಾಕ್ ಆಫ್ ಆಕ್ಷನ್ ಕಾಣಿಸ್ತಾ ಇಲ್ಲ. ತುಂಬಾ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ, ಆದ್ರೂ ಆಕ್ಷನ್ ತಗೊಳಲ್ಲ. ಏನಾದ್ರೂ ಬೇರೆ ತರ ಸಮಥಿಂಗ್ ಡಿಫ್ರೆಂಟ್ ಆಗಿ ನಾನು ಹೇಗಾದ್ರೂ ಮಾಡಿ ಕನೆಕ್ಷನ್ಗೆ ಎಂಟ್ರಿ ಆಗ್ಬೇಕು ಅಂತ ಅನ್ಕೋತಾರೆ, ರಿಸ್ಕ್ ತಗೋಬೇಕು ಅಂತಾನು ಅನ್ಕೋತಾರೆ, ಬಟ್ ಆಕ್ಷನ್ ತಗೊಳಲ್ಲ. ತುಂಬಾ ತಲೆಯಲ್ಲಿ ಓವರ್ ಥಿಂಕಿಂಗ್ ನಡೀತಿರುತ್ತೆ ಗೈಸ್ ಅವತ್ತು. ಓಕೆನಾ? ಫೈರ್ ಎನರ್ಜಿ ಇದೆ ನಿಮ್ ಮೇಲೆ, ತುಂಬಾ ಫೈರ್ ಎನರ್ಜಿ ಇದೆ, ಬಟ್ ಆಕ್ಷನ್ ತಗೊಳಲ್ಲ. ಸ್ಟಿಲ್ ವೇಟಿಂಗ್ ಫಾರ್ ದ ಪ್ರಾಪರ್ ಟೈಮ್, ಅಥವಾ ಒಂದು ಒಳ್ಳೆ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಗೈಸ್. ಓಕೆ, ತುಂಬಾ ಪಾಸಿಟಿವ್ ಇದೆ ನಿಮ್ ಬಗ್ಗೆ ಥಿಂಕಿಂಗ್, ಥಾಟ್ಸ್, ಮಿಸ್ಸಿಂಗ್ ಎನರ್ಜಿ ಎಲ್ಲ, ಬಟ್ ಶೋ ಮಾಡಲ್ಲ. ಯಾಕಂದ್ರೆ ಅವರು ಜಗಲ್ ಮಾಡ್ತಿದ್ದಾರೆ, ಇನ್ನೊಂದು ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಶೋ ಮಾಡ್ಕೊಳಕ್ ಆಗಲ್ಲ. ಈ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಸಕ್ಸಸ್ ಬೇಕು ಅಂತ ಅನ್ಕೋತಾ ಇದ್ದಾರೆ. ಫೈರ್ ಎನರ್ಜಿ ಇದೆ, ಅವ್ರಿಗೆ ಸಕ್ಸಸ್ ಬೇಕೇ ಬೇಕು. ನಿಮ್ಮನ್ ಬಿಟ್ಟು ಅವ್ರಿಗೆ ಬೇರೆ ಕಡೆ ಖುಷಿಯಾಗಿರಕ್ ಆಗಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ತುಂಬಾ ಪ್ಯಾಷನೇಟ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ನಿಮ್ ಪ್ರಪೋಸ್ ಮಾಡ್ಬೇಕು, ಮತ್ತೆ ಮದ್ವೆಗೂ ಪ್ರಪೋಸ್ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೋತಾರೆ. ಓಕೆನಾ? ಮತ್ತೆ ಅವ್ರಿಗೆ ಇನ್ಕಮ್ ಅಲ್ಲಿ ಪ್ರಾಫಿಟ್ ಸಿಕ್ಕಿದ್ರೆ ನಾನು ಇದೆಲ್ಲ ಮಾಡ್ಬೋದು, ಇನ್ನೂ ಜಾಸ್ತಿ ಇನ್ಕಮ್ ಮಾಡ್ಕೋಬೇಕು. ಮತ್ತೆ ಅವ್ರ ಬ್ಯೂಟಿ, ಗ್ಲಾಮರ್ ಲುಕ್, ಅವ್ರದ್ದು ಬ್ಯೂಟಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಾರೆ. ನಾನು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನಂದು ಫಿಸಿಕಲ್ ಎಕ್ಸ್ಟರ್ನಲ್ ಅಪಿಯರೆನ್ಸ್ನ ಅಂತ ತುಂಬಾ ಅನ್ಕೋತಾರೆ. ನಿಮ್ ಬಗ್ಗೆನೇ ಯೋಚನೆ ಇದೆ ಗೈಸ್, ನಿಮ್ಮನ್ನೇ ಅವರು ಅಬ್ಸರ್ವ್ ಮಾಡ್ತಾರೆ, ತುಂಬಾ ಅಬ್ಸರ್ವ್ ಮಾಡ್ತಾರೆ ಅವತ್ತು. ದೂರದಿಂದ ಆದ್ರೂ ಸರಿ, ನೀವು ಹತ್ರ ಇದ್ರು ಓಕೆ, ದೂರದಿದ್ರು ಓಕೆ, ತುಂಬಾ ಅಬ್ಸರ್ವ್ ಮಾಡ್ತಾರೆ. ನಿಮ್ನ ಡೀಪ್ ಆಗಿ ಪ್ರೀತಿ ಮಾಡ್ತಾರೆ, ಆದ್ರೆ ಏನೂ ಮಾತಾಡಲ್ಲ, ಏನೂ ಆಕ್ಷನ್ ತಗೊಳಲ್ಲ. ಈ ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಕೊಡ್ಬೇಕು ಅನ್ಕೋತಾರೆ, ಸೆಕ್ಯೂರಿಟಿ ಕೊಡ್ಬೇಕು ಅನ್ಕೋತಾರೆ, ನಿಮ್ನ ಸೆಕ್ಯೂರ್ಡ್ ಆಗಿ ಫೀಲ್ ಮಾಡ್ಬೇಕು ಅನ್ಕೋತಾರೆ, ಬಟ್ ನೋ ಆಕ್ಷನ್. ನೈಟ್ ಆಫ್ ವಾಂಡ್ಸ್, ನೈಟ್ ಆಫ್ ಕಪ್ಸ್ ಎರಡೂ ಬಂದಿದೆ. ಎಷ್ಟೇ ಎಮೋಷನ್ಸ್ ಇದ್ರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅದನ್ನ ಮುಚ್ಚಾಕಕ್ ಟ್ರೈ ಮಾಡ್ತಾರೆ. ಮೆಟೀರಿಯಲ್ ಸಕ್ಸಸ್ ಅಂದ್ರೆ ಕೆರಿಯರ್ ಅಥವಾ ಮನಿ ಕಡೆ ಡೈವರ್ಟ್ ಮಾಡ್ತಾರೆ ಅವ್ರ ಮನ್ಸನ್ನ. ಎಷ್ಟೇ ಎಮೋಷನಲ್ ಫೀಲಿಂಗ್ಸ್ ಇದ್ರು ಅವ್ರ ಬಿಸ್ನೆಸ್ ಬಗ್ಗೆ ಡೈವರ್ಟ್ ಮಾಡ್ತಾರೆ. ಅವ್ರ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಸೆಲ್ಫ್ ಕೇರ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ.
ಇದೆಲ್ಲ ಸರಿ ಮಾಡ್ಕೊಂಡ್ರೆ ಆಮೇಲೆ ಅಪ್ರೋಚ್ ಮಾಡ್ಬೋದಲ್ವಾ ಅಂತ ಅನ್ಕೋತಾರೆ, ಆಮೇಲೆ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಬೋದಲ್ವಾ, ಈಗ ಖಂಡಿತ ಆಗಲ್ಲ ಅನ್ನೋ ತರ ಇದಾರೆ ಗೈಸ್. ತುಂಬಾ ಸೈಲೆಂಟ್ ಆಗಿರ್ತಾರೆ ಅವತ್ತು. ತುಂಬಾ ಓವರ್ ಥಿಂಕ್, ಅವ್ರ ತಲೆಯಲ್ಲಿ ತುಂಬಾ ಓವರ್ ಥಿಂಕ್ ನಡೀತಿದೆ. ನಾನೇನ್ ಹೇಳ್ದೆ, ಶೋ ಮಾಡ್ತಾರೆ ಅಂತ ಅದೇ ಬಂದಿದೆ. ಅವ್ರ ಫ್ಯಾಮಿಲಿಲಿ ತುಂಬಾ ಖುಷಿಯಾಗಿರೋ ತರ ಶೋ ಮಾಡ್ತಾರೆ. ಓಕೆನಾ, ನಾನು ತುಂಬಾ ಮೆಚೂರ್ಡ್, ನಾನು ಎಲ್ಲಾನು ಮ್ಯಾನೇಜ್ ಮಾಡ್ತೀನಿ, ನಾನು ಎಲ್ಲಾನು ಹ್ಯಾಂಡಲ್ ಮಾಡ್ತೀನಿ, ಆ ತುಂಬಾ ಖುಷಿಯಾಗಿದ್ದೀನಿ ಅಂತ ಶೋ ಮಾಡ್ತಾರೆ. ಬಟ್ ಮತ್ತೆ ಅವರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದೀನಿ ಅಂತ ಶೋ ಮಾಡ್ತಾರೆ, ಬಟ್ ದೇ ಆರ್ ನಾಟ್ ಪ್ರಾಕ್ಟಿಕಲ್ ಗೈಸ್. ಎಮೋಷನಲ್ ಫೀಲಿಂಗ್ಸ್ ಇದೆ, ಫೈರ್ ಎನರ್ಜಿ ಇದೆ, ಬಟ್ ಅವ್ರು ಶೋ ಮಾಡೋದು ಹಂಗೇನೆ, ಇಮ್ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ನಿಮ್ಗಂಗ ಅನ್ಸುತ್ತೆ ಅವ್ರು ಅನ್ಕೊಳ್ತಿರ್ತಾರೆ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಿದ್ದೀನಿ ಅಂತ, ಬಟ್ ನೋಡ್ದವ್ರಿಗೆ ಅನ್ಸುತ್ತೆ ಇವ್ರು ಯಾಕೆ ಇಷ್ಟು ಇಮ್ಮೆಚ್ಯೂರ್ ಆಗಿ ಆಗ್ತಿದ್ದಾರೆ, ಇಷ್ಟೆಲ್ಲ ಫೀಲಿಂಗ್ಸ್ ಇಟ್ಕೊಂಡು ಯಾಕೆ ಓಪನ್ ಅಪ್ ಆಗ್ತಿಲ್ಲ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಓಕೆನಾ, ಅವರು ಬಿಸ್ನೆಸ್ ಕಡೆನೇ ಯೋಚನೆ ಮಾಡ್ತಾರೆ ಗೈಸ್ ಅವತ್ತು, ಕೆರಿಯರ್ ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ. ಬಟ್ ಅವರು ಸೆಕೆಂಡ್ ಒಪಿನಿಯನ್ ಸುಮಾರು ಜನ ತಗೊಳಲ್ಲ, ಸಡನ್ ಆಗಿ ಆಕ್ಷನ್ಸ್ ತಗೊಳ್ಳೋದು, ಇಮ್ಮೆಚ್ಯೂರ್ ಆಗಿ ಆಕ್ಷನ್ಸ್ ತಗೋತಾರೆ ಅವತ್ತು. ಯಾರ್ದು ಬೇರೆಯವ್ರದ್ದು ಒಪಿನಿಯನ್ ತಗೊಳ್ದೇನೆ ಜಂಪ್ ಮಾಡೋದು ಆತರ. ಮತ್ತೆ ಡ್ರೀಮಿಂಗ್ ಜಾಸ್ತಿ ಇರುತ್ತೆ ಅವತ್ತು, ಕನ್ಸ್ ಜಾಸ್ತಿ ಇರುತ್ತೆ. ಗೋಲ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡಲ್ಲ ಅವರು, ಬರೀ ಕನ್ಸು, ಹೋಗ್ಬೇಕು, ಪ್ರಪೋಸ್ ಮಾಡ್ಬೇಕು, ಹಂಗಾಗುತ್ತೆ ಹಿಂಗಾಗುತ್ತೆ ಆತರ ಕನ್ಸ್ಗಳಿರುತ್ತೆ ಹೊರ್ತು ಅವರು ಅದನ್ನ ಪ್ರಾಪರ್ ಆಗಿ ಆಕ್ಷನ್ ತಗೊಂಡು ಅದನ್ನ ಮಾಡಲ್ಲ. ಓಕೆ, ಸ್ಲೋ ಎನರ್ಜಿ ಇದೆಯಲ್ಲ ಅದಕ್ಕೆ. ಮತ್ತೆ ಜಗಲ್ ಮಾಡ್ತಿದ್ದಾರೆ ನೋಡಿ, 2 ಆಪ್ಷನ್ ಇದೆ ಅವರಿಗೆ, ಕನ್ಫ್ಯೂಸ್ಡ್ ಆಗಿದ್ದಾರೆ, ಕ್ರಾಸ್ ರೋಡ್ ಅಲ್ಲಿ ನಿಂತಿದ್ದಾರೆ, ಓವರ್ ಥಿಂಕ್ ಮಾಡ್ತಿದ್ದಾರೆ, ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಅವ್ರ ಕೈಲಿ ಆಗ್ತಿಲ್ಲ, ಅವ್ರ ಫೀಲಿಂಗ್ಸ್ ನ ತುಂಬಾ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ, ಇಂಬ್ಯಾಲೆನ್ಸ್ ಅನ್ನಿಸ್ತಿದೆ ಸಿಚುವೇಶನ್, ಲಾಸ್ ಫೀಲ್ ಮಾಡ್ತಿದ್ದಾರೆ. ಒಬ್ಬೆ ಕಣ್ಣಕ್ ಪಟ್ಟಿ ಕಟ್ಕೊಂಡಿದ್ದಾರೆ ನೋಡಿ, ಅವ್ರಿಗೆ ನಿಮ್ಮೇಲಿರೋ ಪ್ರೀತಿ ಆ ಫೀಲಿಂಗ್ಸ್ ನ ಸಪ್ರೆಸ್ ಮಾಡ್ತಿದ್ದಾರೆ, ಅದನ್ನ ತೋರ್ಸ್ಕೋಬಾರ್ದು, ಇದೆ ಅಂತ ಅವ್ರು ಎಕ್ಸೆಪ್ಟ್ ಮಾಡ್ಕೋಬಾರ್ದು, ಆ ತರ ಟ್ರೈ ಮಾಡ್ತಿದ್ದಾರೆ, ಜಗಲ್ ಮಾಡ್ತಿದ್ದಾರೆ. ಮೂನ್ ಎನರ್ಜಿ ಇದೆ, ತುಂಬಾ ಕನ್ಫ್ಯೂಸ್ಡೆಡ್, ಎಷ್ಟೇ ಎಮೋಷನಲ್ ಫೀಲಿಂಗ್ಸ್ ಇದ್ರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಇಂಬ್ಯಾಲೆನ್ಸ್ ಫೀಲ್ ಆಗಿರುತ್ತೆ, ಮತ್ತೆ ಡಿಸೈಡ್ ಮಾಡಕ್ ಆಗ್ತಿರಲ್ಲ ಅವ್ರಿಗೆ ಅವತ್ತು, ವಾಟ್ ಟು ಡೂ ವಾಟ್ ನಾಟ್ ಟು ಡೂ ಅಂದ್ಕೊಂಡು ಡಿಸಿಷನ್ ತಗೊಳಕ್ ಆಗ್ತಿರಲ್ಲ ಗೈಸ್. ಸೊ ಅವರು ಸ್ಟಕ್ ಫೀಲ್ ಆಗಿರ್ತಾರೆ ಅವತ್ತು. ಓಕೆನಾ, ನಾನು ಫೆಬ್ 14 ಹಿಂದಿನ ದಿನ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅವಾಗ ಬೇಕಾದ್ರೆ ಮತ್ತೆ ರೀಚೆಕ್ ಮಾಡೋಣ ಎನರ್ಜೀಸ್. ಸದ್ಯಕ್ಕೆ ಇವತ್ತು ಫೆಬ್ 14 ಅಲ್ಲಿ ಹೇಗಿರ್ಬೋದು ಅಂತ ಎನರ್ಜಿ ಚೆಕ್ ಅಷ್ಟೇ. ಕೆಲವ್ರಿಗೆ ಅವತ್ತು ಚೇಂಜ್ ಆಗಿದ್ರೆ ಅವತ್ತು ನೋಡಿ ಗೈಸ್, ನಾನು ಇನ್ನೊಂದು ರೀಡಿಂಗ್ ಮಾಡ್ತೀನಿ. ಓಕೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಫೈಲ್ 1, ಅವ್ರ ಹಾರ್ಟ್ ಚಕ್ರ ಓಪನ್ ಆಗಿರೋದೇ ನಿಮ್ಮಿಂದ ಗೈಸ್, ಅದು ಅವ್ರಿಗೆ ಗೊತ್ತು. ಪೆಂಟಕಲ್ಸ್ ನೋಡಿ, ದುಡ್ಡು ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಅವತ್ತು ಅವರು. ಅವ್ರ ಹಾರ್ಟ್ ಚಕ್ರ ಎಷ್ಟೇ ಓಪನ್ ಆಗಿದ್ರು ದುಡ್ಡು ಬಗ್ಗೆ ತುಂಬಾ ಯೋಚನೆಗಳಿರುತ್ತೆ ಅವ್ರಿಗೆ. ಓಕೆ, ಸುಮಾರು ಜನ ಮ್ಯಾನಿಫೆಸ್ಟ್ ಮಾಡ್ತಾರೆ, ನೀವು ಅವ್ರ ಲೈಫ್ ಬರ್ಲೇಬೇಕು ಅಂತ ತುಂಬಾ ಜನ ಕೇಳ್ಕೊತಾರೆ, ದೇವ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾರೆ ನೋಡಿ. ಅವ್ರು 5D ಇಂದ ನಿಮ್ನ, ನಾನು ಏನ್ ಹೇಳ್ದೆ ಇಷ್ಟೆಲ್ಲ ಸ್ಟಕ್ ಆಗಿದ್ರು, ಅವ್ರ 5D ಇಂದ ನೀವು ಅವರು ಕನೆಕ್ಟ್ ಆಗ್ತೀರಾ. ಅಂದ್ರೆ ನಿಮ್ಗೆ ಅವ್ರ ಥಾಟ್ಸ್ ಬರ್ಬೋದು, ಅವ್ರ ಡ್ರೀಮ್ಸ್ ಬರ್ಬೋದು, ಅವ್ರು ನಿಮ್ ಜೊತೆಲೇ ಇದ್ದಂಗ ಅನ್ನಿಸ್ಬೋದು. ಆತರ ಅವರು ಅಟ್ಲೀಸ್ಟ್ ನಾನು ಫಿಸಿಕಲಿ ಅವ್ರ ಜೊತೆ ಇಲ್ದೇ ಇದ್ರು 5D ಅವ್ರ ಜೊತೆ ಇರ್ತೀನಿ ಅಂತ ಅನ್ಕೋತಾರೆ. ಆರಾಮಾಗಿ ಕೂತಿದ್ದೀನಿ, ನನ್ಗೆ ಯಾರ ಬಗ್ಗೆನೂ ಕೇರ್ ಇಲ್ಲ ಅಂತ ಶೋ ಮಾಡ್ತಾರೆ ಅವರು. ನಾನು ಒಬ್ಳೆ ಅಥವಾ ಒಬ್ನೇ ಐ ಆಮ್ ಹ್ಯಾಪಿ ಇನ್ ಮೈ ಲೈಫ್ ಅಂತ ತೋರ್ಸ್ಕೊತಾರೆ. ಆದ್ರೆ
ಅವ್ರ ತಲೆಯಲ್ಲಿ ಎಷ್ಟು ಥಾಟ್ಸ್ ನಡೀತಿದೆ ನೋಡಿ. ಆದ್ರೆ ತೋರ್ಸ್ಕೊಳೋದ್ ನಾನು ಆರಾಮಾಗಿ ಕೂತಿದ್ದೀನಿ ಅಂತ. ಅದೇ ಕಾರ್ಡ್, ಫ್ಯಾಮಿಲಿ ಕಾರ್ಡ್ ಇಲ್ಲೂ ಬಂತು. ನಾನು ಅದನ್ನೇ ಹೇಳಿದ್ದು, ಆರಾಮಾಗಿದ್ದೀನಿ ಅಂತ ಶೋ ಮಾಡ್ತಾರೆ, ಬಟ್ ಅವ್ರ ತಲೆಯಲ್ಲಿ ನೋಡಿ ಇಷ್ಟು ಯೋಚನೆಗಳು ನಡೀತಾ ಇದೆ, ಎಸ್ಪೆಷಲಿ ನಿಮ್ ಬಗ್ಗೆನೆ. ಓಕೆ, ಇನ್ನೊಂದಷ್ಟು ಕ್ಲಾರಿಟಿ ತಗೋತೀನಿ ಗೈಸ್. ಯೂನಿವರ್ಸ್ ಫೈಲ್ 1 ಪ್ಲೀಸ್ ಗೈಡ್ ಮಾಡಿ. ಅವ್ರು ತುಂಬಾ ಸ್ಟಕ್ ಫೀಲ್ ಮಾಡ್ತಿದ್ದಾರೆ ಗೈಸ್ ನೋಡಿ. ಹ್ಯಾಂಗ್ ಮ್ಯಾನ್ ಸ್ಟಕ್ ಫೀಲ್ ಮಾಡ್ತಿದ್ದಾರೆ. ಆ ಪೊಸಿಷನ್ ಇಂದ ಆಚೆ ಬರಕ್ಕೆ ಅವ್ರಿಗೆ ಕಷ್ಟ ಆಗ್ತಿದೆ. ಡೆತ್ ಕಾರ್ಡ್, ಅವ್ರಿಗೆ ಈ ಸ್ಟಕ್ ಸಿಚುವೇಶನ್ ಇಂದ ಆಚೆ ಬಂದು ನಿಮ್ಗೆ ಕಮಿಟ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ಹಳೇದೆಲ್ಲ ಮರ್ತು ನೀವು ಬಿಗಿನಿಂಗ್, ನೀವು ಸ್ಟಾರ್ಟ್ ಶುರು ಮಾಡ್ಬೇಕು. ಹೊಸ ಸ್ಟಾರ್ಟ್ ಅವ್ರ ಲೈಫಲ್ಲಿ ಆಗ್ಲಿ ಅಂತ ಅವ್ರು ಕೇಳ್ಕೊತಾ ಇದಾರೆ, ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದಾರೆ, ಯೂನಿವರ್ಸ್ ನ ಕೇಳ್ಕೊತಾ ಇದಾರೆ. ನಾನು ಅವಾಗ್ಲೇ ಹೇಳ್ದಂಗೆ ಅವ್ರ ಮನಿ ಬಗ್ಗೆನೂ ತುಂಬಾ ಅವತ್ತು ಯೋಚನೆಗಳು ನಡೆಯುತ್ತೆ. ಹೊಸ ಸ್ಟಾರ್ಟ್ ಶುರು ಆಗ್ಲಪ್ಪ ನನ್ನ ಲೈಫಲ್ಲಿ ಅಂತ ಅವ್ರು ತುಂಬಾ ಪ್ರೇ ಮಾಡ್ತಾ ಇದ್ದಾರೆ, ತುಂಬಾ ಕೇಳ್ಕೊತಾ ಇದ್ದಾರೆ. ಓಕೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಮನಿ ವಿಷಯದಲ್ಲೂ ಇರ್ಬೋದು ಅಥವಾ ಪ್ರೀತಿ ವಿಷಯದಲ್ಲೂ ಇರ್ಬೋದು, ಹೊಸ ಸ್ಟಾರ್ಟ್ ಆಗ್ಲಿ. ಈ ಕರೆಂಟ್ ಸಿಚುವೇಶನ್ ಅವ್ರದ್ದೇನಿದೆ, ಅವ್ರು ಖುಷಿಯಾಗಿಲ್ಲ ಗೈಸ್. ಸೊ ಅವರು ಇದರಿಂದ ಆಚೆ ಬರ್ಬೇಕು, ಹೊಸ ಸ್ಟಾರ್ಟ್ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ತೆ ನೋಡಿ ಜಗ್ಲಿಂಗ್, ಅವ್ರಿಗೆ ಇನ್ನೊಂದು ಆಪ್ಷನ್ ಇದೆ ಗೈಸ್, ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ಎಷ್ಟೇ ನಿಮ್ ಬಗ್ಗೆ ಎಮೋಷನಲ್ ಆದ್ರೂ ಆ ಆಪ್ಷನ್ ಬಗ್ಗೆನೂ ಯೋಚನೆ ಮಾಡ್ತಿರ್ತಾರೆ, ಜಗಲ್ ಮಾಡ್ತಿರ್ತಾರೆ. ಅವರ ಆಪ್ಷನ್ ಖುಷಿಯಾಗಿಲ್ದೆ ಹೋದ್ರು ಹೇಗಿದ್ರಿಂದ ಆಚೆ ಬರೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಹೇಗೆ ಅಂತ. ಸೊ ಒಳ್ಳೆ ಟೈಮ್ ಬಂದು ನಾನು ಈ ಸಿಚುವೇಶನ್ ಇಂದ ಆಚೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಇದು ನಿಮ್ ಎನರ್ಜಿ, ನೀವು ಖುಷಿಯಾಗಿರ್ತೀರಾ ಅವತ್ತು ಗೈಸ್. ನೀವು ತುಂಬಾ ಖುಷಿಯಾಗಿರ್ತೀರಾ, ನೀವು ಸೆಲ್ಫ್ ಕೇರ್ ಮಾಡ್ಕೊಂಡಿರ್ತೀರಾ. ನೀವ್ ಎಷ್ಟೇ ಎಮೋಷನಲ್ ಇದ್ರು ನೀವು ಆದಷ್ಟು ಅವತ್ತು ಖುಷಿಯಾಗಿರ್ತೀರಾ. ಏನೇ ಆದ್ರೂ ಯು ವಿಲ್ ಬಿ ಹ್ಯಾಪಿ. ಸೋ ನೈಸ್ ಗೈಸ್, ಹಿಂಗೆ ಇರ್ಬೇಕು ನೀವು, ಹಿಂಗೆ ಇರಿ, ಖುಷಿಯಾಗಿರ್ತೀರಾ ಗೈಸ್. ಖುಷಿಯಾಗೇ ಇರ್ಬೇಕು ನೀವು, ಓಕೆನಾ? ಖಂಡಿತ ಖುಷಿಯಾಗಿರ್ತೀರ. ಯೂನಿವರ್ಸ್ ಪ್ಲೀಸ್ ಗೈಡ್ ಇನ್ನೊಂದಷ್ಟು ಮೆಸೇಜು ಫೈಲ್ 1 ಪರ್ಸನ್ ಕಡೆಯಿಂದ. ಅವರು ನಿಮ್ ಜೊತೆ ಕಳೆದಿರೋಂಥ ಮೊಮೆಂಟ್ಸ್ನ ನೆನ್ಸ್ಕೊಂಡು ತುಂಬಾ ಮಿಸ್ ಮಾಡ್ಕೋತಾರೆ. ನಾನು ಏನ್ ಹೇಳ್ದೆ, ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ ಅಂತ. ಆ ಮೂಮೆಂಟ್ ಅಲ್ಲಿ ಜೀವಿಸ್ತಾರೆ ಗೈಸ್ ಅವತ್ತು, ಅವ್ರು ನಿಮ್ ಜೊತೆ ಇಲ್ದೆ ಹೋದ್ರು. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ, ನಾನು ಅವಾಗ್ಲೇ ಹೇಳ್ದೆ ಆ ಚಾಯ್ಸು ಈ ಚಾಯ್ಸು ಅಂತ. ಬಟ್ ಅವ್ರಿಗೆ ನೀವೇ ಬೇಕು ಅಂತ ಕನ್ಫರ್ಮೇಶನ್ ಕೊಡ್ತಿದ್ದಾರೆ ಗೈಸ್. ವಾವ್, ಅವ್ರಿಗೆ ಇನ್ನೂ ಧೈರ್ಯ ಬೇಕು, ನಾನು ಇನ್ನೂ ಸ್ಟ್ರಾಂಗ್ ಆಗ್ಬೇಕು, ಭಯ ಬಿಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಓಪನ್ ಅಪ್ ಆಗ್ಬೇಕು ಅಂತ ಅನ್ಕೋತಾರೆ. ಅವ್ರ ಹೃದಯ ತುಂಬಾ ನೀವೇ ಅಂತ ಇರೋದು ನೋಡಿ. ಹಾರ್ಟ್ ಇಸ್ ಫುಲ್ ಆಫ್ ಯು, ಬಟ್ ನೀವೇ ತುಂಬ್ಕೊಂಡಿರ್ತೀರ ಅವ್ರ ಹಾರ್ಟ್ ಫುಲ್ಲು. ಅವ್ರು ಹೇಳ್ತಿದ್ದಾರೆ ನನ್ನ ಫೀಲಿಂಗ್ಸ್ ಬಗ್ಗೆ ಡೌಟ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದಾರೆ ಗೈಸ್. ವಾವ್, ಡೌಟ್ ಮಾಡಬೇಡಿ. ನಿಮ್ಮನ್ನೇ ತುಂಬಾ 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 ಮಿಸ್ ಮಾಡ್ಕೋತಾರೆ ಅವತ್ತು. ಫೈಲ್ 1 ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಅವರು ಲೈಫಲ್ಲಿ ಇನ್ನೂ ಕಲಿಬೇಕು, ಮತ್ತೆ ನಿಮ್ ಜೊತೆ ಯೂನಿಯನ್ ಬೇಕು, ಹೊಸ ಸ್ಟಾರ್ಟ್ ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ನಾನು ಆಗ್ಲೇ ಹೇಳ್ದೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿತ್ತು, ಅದೇ ರಿಪಿಟೇಷನ್ ಗೈಸ್. ಮುಂಚೆ ನೀವು ಮಾತ್ರ ಅವ್ರಿಗೆ ಪ್ರೀತಿ ಕೊಡ್ತಿದ್ರಿ, ಇವ್ರು ತುಂಬಾ ಅವಾಯ್ಡ್ ಮಾಡೋದು, ನಾರ್ಸಿಸಿಸ್ಟ್ ತರ ಬಿಹೇವ್ ಮಾಡೋದು ಹಂಗೆಲ್ಲ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಬೇಜಾರಾಗಿದೆ, ಆತರ ನಾನು ಮಾಡ್ಬಾರ್ದಾಗಿತ್ತು ಅಂತ. ಅವರು ಸೆಲ್ಫ್ ರಿಯಲೈಸೇಷನ್ ಮೋಡಲ್ ಇದ್ದಾರೆ. ಅಂದ್ರೆ ಅವ್ರನ್ನ ಅವರು ನಾನು ಹಿಂಗ್ ಮಾಡ್ಬಾರ್ದಾಗಿತ್ತು ಅಂತ ಅನ್ಕೋತಾ ಇದ್ದಾರೆ. ಓಕೆ,
ಅವ್ರನ್ನ ಅವರೇ ನೋಡ್ಕೊಳ್ಳೋದು ಕನ್ನಡಿ. ನಾನ್ ಹೇಗ್ ಬಿಹೇವ್ ಮಾಡಿದೆ, ನಿಮ್ಮ ಜಾಗದಲ್ಲಿ ನಿಂತು ನೋಡ್ತಾ ಇದಾರೆ ಅವ್ರು. ನೀವ್ ಮಾಡಿದ್ ಸರಿ ಅಂತ ಅವ್ರಿಗೆ ಈಗ ಅನ್ನಿಸ್ತಿದೆ, ಅವ್ರು ಮಾಡಿದ್ ತಪ್ಪು ಅಂತ ಅನ್ನಿಸ್ತಿದೆ. ಸೊ ಸೆಲ್ಫ್ ರಿಯಲೈಸೇಷನ್ ಬಂದಿದ್ದಾರೆ. ಅವ್ರಿಗಿನ್ನೂ ಟೈಮ್ ಬೇಕು ಗೈಸ್, ನೀಡಿಂಗ್ ಟೈಮ್. ಈ ಸೈಕಲ್ಸ್ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಸ್ವಲ್ಪ ಜನಕ್ಕೆ, ಬಿಕಾಸ್ ಅವ್ರಿಗಿನ್ನ ಟೈಮ್ ಬೇಕು. ಮತ್ತೆ ಅವ್ರು ಇನ್ನ ಹೀಲ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ, ಮತ್ತೆ ಹೀಲ್ ಆಗಿ ಪ್ರೋಗ್ರೆಸ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಟೈಮ್ ಬೇಕು ಅಂತ ಕೇಳ್ಕೊತಾ ಇದ್ದಾರೆ ನಿಮ್ನ, ಇನ್ನೊಂದಷ್ಟು ಟೈಮ್ ಕೊಡಿ ಅಂತ. ನಿಮ್ ಜೊತೆ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು, ಕಾಫಿ ಟೈಮ್ ಎಂಜಾಯ್ ಮಾಡ್ಬೇಕು, ಮತ್ತೆ ಇನ್ನೂ ನಿಮ್ ಜೊತೆ ಫ್ರೆಂಡ್ಲಿ ಆಗಿ ಓಪನ್ ಅಪ್ ಆಗಿ ಮಾತಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಕಾಫಿ ಕಪ್ ಬಂದಿದೆ. ಸುಮಾರು ಜನ ಕಾಫಿ ಲವರ್ಸ್ ಇರ್ಬೋದು ನನ್ ವ್ಯೂವರ್ಸ್, ಅಥವಾ ನಿಮ್ ಪಾರ್ಟ್ನರ್ಸ್ ಕಾಫಿ ಲವರ್ಸ್ ಇರ್ಬೋದು. ಮತ್ತೆ ಅವರು ನಿಮ್ ಜೊತೆ ಇಲ್ದೇ ಇದ್ದಾಗ, ಅಂದ್ರೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಬೇರೆಯವ್ರಿಗೆ ಮೀಟ್ ಮಾಡೋ ಚಾನ್ಸಸ್ ಇದೆ ಗೈಸ್. ಅವ್ರ ಜೊತೆ ಡೇಟ್ ಸೆಟ್ ಮಾಡಿ, ಇದು ಕೆಲವರಿಗೆ ಮಾತ್ರ ಅವತ್ತು ಮೀಟ್ ಮಾಡೋ ಚಾನ್ಸಸ್ ಇದೆ. ಅಥವಾ ಆನ್ಲೈನ್ ಅಲ್ಲಿ ಚಾಟ್ ಮಾಡಿ ಡೇಟ್ ಮಾಡೋ ಚಾನ್ಸಸ್ ಇದೆ ಅವತ್ತು. ಅಂದ್ರೆ ನಿಮ್ಮನ್ನ ಮೀಟ್ ಮಾಡಕ್ ಆಗ್ದೇನೆ ವರ್ಕ್ ಅಲ್ಲಿ ಡೈವರ್ಟ್ ಆಗ್ಬೇಕು, ಅಥವಾ ಕೆರಿಯರ್ ಅಲ್ಲಿ ಡೈವರ್ಟ್ ಆಗ್ಬೇಕು, ಅಥವಾ ಬೇರೆ ಪರ್ಸನ್ ಜೊತೆ ಡೈವರ್ಟ್ ಆದ್ರೆ ನಿಮ್ನ ಮರೆಯಕ್ ಆಗುತ್ತಾ ಅಂತ ಟ್ರೈ ಮಾಡ್ತಾರೆ, ಬಟ್ ಖಂಡಿತ ಆಗಲ್ಲ. ನೀವೇ ಇರ್ತೀರಾ, ಅವ್ರು ಯಾರ ಜೊತೆ ಮಾತಾಡಿದ್ರು ಅವ್ರ ಹಾರ್ಟ್ ತುಂಬಾ ನೀವೇ ಇದ್ದೀರಾ. ಅದಾಗ್ಲೇ ನಾನು ಕನ್ಫರ್ಮೇಶನ್ ಕೊಟ್ಟೆ ಅಲ್ವಾ. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಫೈಲ್ 1, ವ್ಯಕ್ತಿ ಕಡೆಯಿಂದ ನನ್ನ ವ್ಯೂವರ್ಸ್ ಬಗ್ಗೆ ವ್ಯಾಲೆಂಟೈನ್ಸ್ ಡೇಗೆ ಏನ್ ಮೆಸೇಜಸ್. ಅವ್ರು ಯಾರು ಅನ್ನೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡಿ, ಅಷ್ಟು ನಿಮ್ನ ಇಷ್ಟಪಡ್ತಾರೆ ಒಳಗೊಳಗೇನೆ. ಅವ್ರು ತುಂಬಾ ಅಡಿಕ್ಟ್ ಆಗಿದ್ದಾರೆ ಗೈಸ್, ಡ್ರಗ್ಸ್ ಅಥವಾ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾರೆ ನಿಮ್ ಪಾರ್ಟ್ನರ್ಸ್ ತುಂಬಾ ಜನ. ಬಿಕಾಸ್ ಅವ್ರಿಗೆ ಅವ್ರು ಇರೋ ಸಿಚುವೇಶನ್ ಇಷ್ಟ ಆಗ್ತಿಲ್ಲ, ಮರೆಯಕ್ಕೆ ಏನೇನೋ ನಾನು ಆಗ್ಲೇ ಹೇಳ್ದೆ, ಬೇರೆಯವ್ರ ಜೊತೆ ಚಾಟ್ ಮಾಡಕ್ ಟ್ರೈ ಮಾಡೋದು, ನಿಮ್ಮನ್ನ ಅವರಲ್ಲಿ ಹುಡ್ಕೋದು, ಆತರ ಎಲ್ಲ ಮಾಡ್ತಾರೆ. ಅವತ್ತು ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ತಗೋತಾರೆ, ಮರೆಯಕ್ ಟ್ರೈ ಮಾಡ್ತಾರೆ, ಬಟ್ ಅವ್ರ ಕೈಲಿ ಆಗಲ್ಲ, ಅಡಿಕ್ಟ್ ಆಗಿದ್ದಾರೆ ಅವರು. ಅವರು ಚೇಂಜ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ಅವ್ರು ಈಗ ಏನಿದ್ದಾರೆ ಚೇಂಜ್ ಆಗ್ಬೇಕು, ನಾನು ಹೇಳಿದ್ನಲ್ಲ ಭಯ ಅದೆಲ್ಲ ಬಿಟ್ಟು ಅವರು ಹೊಸದಾಗಿ ಚೇಂಜ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ಡ್ರಾಮಾ ಮಾಡ್ತಿದ್ದಾರೆ ಗೈಸ್. ನಾನು ಏನ್ ಹೇಳ್ದೆ ನಿಮ್ಗೆ, ಪ್ರಾಕ್ಟಿಕಲ್ ಆಗಿ ತೋರ್ಸ್ಕೊತಾರೆ, ಆದ್ರೆ ಅವರು ಆತರ ಇಲ್ಲ, ತುಂಬಾ ಫೀಲಿಂಗ್ಸ್ ಇದೆ ಅಂತ. ಎಲ್ಲ ಡ್ರಾಮಾ, ಅವ್ರಿಗೆ ಮೇಲೆ ಡ್ರಾಮಾ ಮಾಡ್ತಿದ್ದಾರೆ. ಓಕೆ, ಅವ್ರ ಫ್ಯಾಮಿಲಿಲೂ ತುಂಬಾ ಡ್ರಾಮಾಸ್ ನಡೀತಿರ್ಬೋದು, ಅವ್ರಿಗೆ ಸಾಕಾಗೋಗಿದೆ ಆ ಡ್ರಾಮಾಸ್ ನೋಡಿ. ಅವ್ರು ನಿಮ್ ತರ ಇರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ವಾವ್, ಸೋ ಕಾಂಪ್ಲಿಮೆಂಟ್ ಅಲ್ಲ. ನಿಮ್ ತರ ಇರ್ಬೇಕಿತ್ತು ನಾನು ಅಂತ ತುಂಬಾ ಅನ್ಕೋತಿದ್ದಾರೆ. ಅಂದ್ರೆ ನೀವೆಂತ ಪರ್ಸನಾಲಿಟಿ ಅಂತ ನನ್ಗೆ ಅನ್ನಿಸ್ತಿದೆ. ವಾವ್, ಹೀಗೆ ಇರಿ ಗೈಸ್. ನೀವ್ ಹೇಗಿದ್ದೀರಾ ಹಂಗೆ ಕಂಟಿನ್ಯೂ ಮಾಡಿ. ಓಕೆ, ಅವ್ರು ಜಗಲ್ ಮಾಡ್ತಿದ್ದಾರೆ, ಬಟ್ ನೀವು ಖುಷಿಯಾಗಿದ್ದೀರಾ, ಅದು ನನಗ್ ತುಂಬಾ ಖುಷಿ ಆಯ್ತು. ಹಂಗೆ ಇರಿ. ಮತ್ತೆ ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಅವರು ಡೆಡಿಕೇಟ್ ಮಾಡಕ್ ಇಷ್ಟಪಡ್ತಾರೆ ಅವತ್ತಿನ ದಿನ ಅಂತ ನೋಡೋಣ. ಮುದ್ದು 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 ರಾಕ್ಷಸಿ. ಈ ಸಾಂಗ್ ಪೂರ್ತಿ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗ್ಬೋದು. ಅವ್ರು ಹೇಗ್ ನಿಮ್ ಬಗ್ಗೆ ಅವತ್ ಫೀಲ್ ಮಾಡ್ತಾರೆ ಅಂತ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಇದೆ ನೋಡ್ಬಿಡೋಣ. ಯೂನಿವರ್ಸ್ ಕಡೆಯಿಂದ ಫೈಲ್ 1 ಏನ್ ಮೆಸೇಜ್ ಇದೆ. ನೀವು ನಿಮ್ಮ ಕನ್ಸುಗಳನ್ನ ನಂಬಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ಮ ಕನ್ಸನ್ನ ನಂಬಿದ್ರೆ ಆ ಕನ್ಸು ಖಂಡಿತ ನೆರವೇರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ಓಕೆನಾ ಗೈಸ್, ನನ್ನ ರೀಡಿಂಗ್ ನಿಮ್ಗೆ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕಾಮೆಂಟ್, ಶೇರ್, ಲೈಕ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣಂ ಒಂದೇ ಜಗದ್ಗುರು. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್, ಅವ್ರಿಗೆ ನಿಮ್ಮ ವ್ಯಕ್ತಿ ಕಡೆಯಿಂದ
ಏನ್ ಮೆಸೇಜಸ್ ಇದೆ, ಅವ್ರು ಹೇಗ್ ಫೀಲ್ ಮಾಡ್ತಾರೆ ವ್ಯಾಲೆಂಟೈನ್ಸ್ಗೆ ಅಂತ ನೋಡೋಣ. ಓಕೆನಾ? ಓಕೆ, 3 ಆಫ್ ವಾಂಡ್ಸ್ ಬಂದಿದೆ, ಕಿಂಗ್ ಆಫ್ ಸ್ವೋರ್ಡ್ಸ್, ಮೂನ್ ಕಾರ್ಡ್ ಬಂತು ಗೈಸ್, 9 ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್. ಗೈಸ್ ಅವ್ರು ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಓಕೆನಾ? ಮತ್ತೆ ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಅಥವಾ ಇನ್ನೊಬ್ರು ಪರ್ಸನ್ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಮತ್ತೆ ಅವ್ರು ಯಾವ್ದಾದ್ರು ಬೇರೆ ರಿಲೇಶನ್ಶಿಪ್ಗೆ ಕಮಿಟ್ಮೆಂಟ್ ಕೊಟ್ಟಿರ್ಬೋದು ಸ್ವಲ್ಪ ಜನ, ಅಥವಾ ನಿಮ್ ರಿಲೇಶನ್ಶಿಪ್ಗೆ ಕಮಿಟ್ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಓಕೆ, ತುಂಬಾ ಬ್ರಾಡ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅವತ್ತು. ಮತ್ತೆ ಫ್ಯೂಚರ್ ಪ್ಲಾನ್ಸ್ ತುಂಬಾ ಯೋಚನೆ ಇದೆ. ಮತ್ತೆ ಕಾನ್ಫಿಡೆಂಟ್ ಆಗಿ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಜನ ಅನ್ಕೋತಾರೆ ಗೈಸ್ ಅವತ್ತು. ಅವರು ತುಂಬಾ ಇಂಪೇಷಂಟ್ ಆಗಿ ನಿಮ್ ಜೊತೆ ಬಿಹೇವ್ ಮಾಡಿರ್ಬೋದು ಮುಂಚೆ, ಅದಕ್ಕೆ ಅವ್ರಿಗೆ ಬೇಜಾರಿದೆ, ಅದ್ರ ಬಗ್ಗೆನೂ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅವರು ಬಿಸ್ನೆಸ್ ಅಲ್ಲಿ ಇನ್ನು ಟೀಮ್ ವರ್ಕ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಬಿಸ್ನೆಸ್ ಅಥವಾ ಅವ್ರ ಕೆರಿಯರ್ನ ಅಂತ ಯೋಚನೆ ಮಾಡ್ತಿದ್ದಾರೆ ಅವತ್ತು. ಅವ್ರಿಗೆ ಆಪ್ಷನ್ಸ್ ಇದೆ ಗೈಸ್, ಆಪ್ಷನ್ಸ್ ಇದೆ ತುಂಬಾ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಅವರು. ಎಷ್ಟೇ ಆಪ್ಷನ್ಸ್ ಇದ್ರು ನಿಮ್ ಬಗ್ಗೆ ಜಾಸ್ತಿ ಯೋಚನೆಗಳಿದೆ. ಥರ್ಡ್ ಪಾರ್ಟಿ ಇದ್ರು ನಿಮ್ ಬಗ್ಗೆ ಜಾಸ್ತಿ ಯೋಚನೆ ಇದೆ. ಅವರು ಕರೆಕ್ಟ್ ಡಿಸಿಷನ್, ಫೇರ್ ಡಿಸಿಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ನ ತುಂಬಾ ಪ್ರೀತಿಸ್ತಾರೆ, ನಿಮ್ ಜೊತೆ ಕ್ಲಿಯರ್ ಕಮ್ಯುನಿಕೇಶನ್ ಬೇಕು ಅಂತ ಅನ್ಕೋತಿದ್ದಾರೆ ಅವತ್ತು. ಮತ್ತೆ ಅವ್ರ ರೂಟೀನ್ ಚೇಂಜ್ ಮಾಡ್ಕೋಬೇಕು ಹೆಲ್ತ್ ಇಂಪ್ರೂವ್ಮೆಂಟ್ಗೆ ಅಂತಾನು ಅವತ್ತು ಯೋಚನೆ ಮಾಡ್ತಾರೆ ಅವರು ಗೈಸ್. ತುಂಬಾ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇರ್ತಾರೆ, ಮೆಂಟಲಿ ಡಿಸ್ಟರ್ಬ್ಡ್ ಆಗಿರ್ತಾರೆ ಅವತ್ತು. ಅವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋ ಕ್ಲಾರಿಟಿ ಇರಲ್ಲ. ಮತ್ತೆ ತುಂಬಾ ಹರ್ಟ್ ಆಗಿರ್ತಾರೆ. ತುಂಬಾ ಸೀಕ್ರೆಟ್ಸ್ ನಿಮ್ಮ ಹತ್ರ ಸೀಕ್ರೆಟ್ಸ್ ಮೈಂಟೈನ್ ಮಾಡ್ತಿದ್ದಾರೆ. ತುಂಬಾ ಫೇಲ್ಯೂರ್ಸ್ ನೋಡಿದ್ದಾರೆ. ಈಗ್ಲೇ ಈ ಕನೆಕ್ಷನ್ಗೆ ಇನ್ವೆಸ್ಟ್ ಮಾಡ್ಲಾ ಬೇಡ್ವಾ ಅಂತ ಕನ್ಫ್ಯೂಷನ್ ಅಂತ ಅವ್ರಿಗೆ ಖಂಡಿತ ಇರುತ್ತೆ ಗೈಸ್, ವಾಟ್ ಟು ಡೂ ಅಂತ. ನಿಮ್ ಮೇಲೆ ಕರೆಕ್ಟ್ ಡಿಸಿಷನ್ ತಗೋಬೇಕು, ಎಲ್ಲ ಮಾಡ್ಬೇಕು ಪ್ಲಾನ್ ಮಾಡ್ತಿದ್ರು ತುಂಬಾ ಕನ್ಫ್ಯೂಷನ್ ಇರುತ್ತೆ. ನೀವ್ ಅವ್ರ ಲೈಫಿಗೆ ಬಂದ್ರೆ ತುಂಬಾ ಖುಷಿಯಾಗಿರ್ತೀನಿ ಅಂತ ಅನ್ಕೋತಾರೆ ಅವರು. ನಾನು ಅವ್ರ ಮುಂಚೆ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡಿದ್ದಾರೆ ನಿಮ್ನ, ಚಾಯ್ಸ್ ಆಗಿ ತಗೊಂಡಿರ್ಬೋದು, ಗ್ರಾಂಟೆಡ್ ಆಗಿ ತಗೊಂಡಿರ್ಬೋದು. ಬಟ್ ಈಗ ಅವ್ರು ಅನ್ಕೋತಾ ಇರೋದು ಅವ್ರ ಲೈಫ್ ಅಲ್ಲಿ ನೆಮ್ಮದಿ ಅನ್ನೋದು ಇದೆ ಅಂದ್ರೆ ನೀವ್ ಬಂದ್ರೆ ಮಾತ್ರ ಅಂತ ಅನ್ಕೋತಿದ್ದಾರೆ. ತುಂಬಾ ಎಮೋಷನಲ್ ಆಗಿ ಅವತ್ತು ಯೋಚನೆ ಮಾಡ್ತಾರೆ. ನೀವ್ ಬಂದ್ರೆ ಮಾತ್ರ ಈ ಈ ಇದ್ರಿಂದ ಅಂದ್ರೆ ಈ ಕನ್ಫ್ಯೂಷನ್ ಇಂದ ಆಚೆ ಬರ್ಬೋದು, ಕನ್ಫ್ಯೂಸ್ ಸ್ಟೇಟ್ ಇಂದ ಅಂತ ಅನ್ಕೋತಿದ್ದಾರೆ. ಅವ್ರಿಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಗೈಸ್ ನೀವೇನಾದ್ರೂ ಅವ್ರ ಲೈಫಿಗೆ ಹೋದ್ರೆ. ಅವ್ರಿಗೊಂಥರ ನೆಮ್ಮದಿ ಜೀವನ ಅಂತ ಅವ್ರು ಅನ್ಕೋತಾ ಇದ್ದಾರೆ. ತುಂಬಾ ಡೀಪ್ ಆಗಿ ನಿಮ್ನ ಪ್ರೀತಿ ಮಾಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಮತ್ತೆ ನೀವು ಕೇರ್ ಮಾಡ್ತಿದ್ದನ್ನ ಅವ್ರು ಮಿಸ್ ಮಾಡ್ಕೋತಾ ಇದ್ದಾರೆ. ಇನ್ನು ಹೈ ಇನ್ಕಮ್ ಜಾಬ್ಗೆ ಹೋಗ್ಬೇಕು, ಹೈ ಸ್ಟ್ಯಾಂಡರ್ಡ್ಸ್ ನ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಕೆರಿಯರ್ ಅಲ್ಲೂ ಸ್ಟೇಬಲ್ ಆಗ್ಬೇಕು, ಆಗುತ್ತೆ ನೀವು ಬಂದ್ರೆ ಅಂತ ಸುಮಾರು ಜನ ಅನ್ಕೋತಾ ಇದ್ದಾರೆ. ನೀವ್ ಅವ್ರಿಗೆ ಬ್ಲೆಸ್ಸಿಂಗ್ಸ್ ತರ ಅಂತ ಅನ್ಕೋತಾ ಇದ್ದಾರೆ. ಮುಂಚೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿದ್ರು, ಚಾಯ್ಸಸ್ ನೋಡ್ತಾ ಇದ್ರು, ನಿಮ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ವೇನೋ. ಬಟ್ ಈಗಂತೂ ನೀವ್ ಒಂದ್ ವರ ತರ ಅವ್ರಿಗೆ. ಅವ್ರ ಲೈಫಲ್ಲಿ ನೆಮ್ಮದಿ ಏನಾದ್ರು ಬರ್ಬೇಕು ಅಂದ್ರೆ ನೀವು ಅವ್ರ ಲೈಫ್ ಎಂಟ್ರಿ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರು ಇನ್ನೂ ಹಾರ್ಡ್ ವರ್ಕ್ ಮಾಡ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ ಇನ್ನು. ಮತ್ತೆ ಮೆಟೀರಿಯಲ್ ಲೈಫ್ ಕಡೆ ಜಾಸ್ತಿ ಫೋಕಸ್ ಇದೆ ಅವ್ರಿಗೆ. ಓಕೆನಾ? ಮತ್ತೆ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನೀವು ಜಾಬ್ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಇವರು. ಮತ್ತೆ ನೀವ್ ಈ ಕನೆಕ್ಷನ್ಗೆ ಏನೇನ್ ಎಫರ್ಟ್ ಹಾಕಿದೀರಾ, ಏನೇನ್ ಹಾರ್ಡ್ ವರ್ಕ್ ಮಾಡಿದೀರಾ, ಅದಕ್ಕೆ ಬೆಲೆ ಕೊಡ್ಬೇಕು ಅಂತ ಅವ್ರಿಗೆ ಈಗ ಅನ್ನಿಸ್ತಿದೆ.
ಕೊಡ್ಬೇಕು ಅಂತ. ಅವ್ರು ಮುಂಚೆ ತುಂಬಾ ಪ್ರಾಕ್ಟಿಕಲ್ ಆಗಿದ್ರು, ಬಟ್ ಈಗ ಅವ್ರಿಗೆ ನಿಮ್ಗೆ ಬೆಲೆ ಕೊಡ್ಬೇಕು, ಎಮೋಷನಲಿ ತುಂಬಾ ನಿಮ್ನ ಅಡ್ಮೈರ್ ಮಾಡ್ತಿದ್ದಾರೆ ಗೈಸ್. ತುಂಬಾ ಡೀಪ್ ಲವ್ ಇದೆ, ತುಂಬಾ ಒಳ್ಳೆ ಫೀಲಿಂಗ್ಸ್ ಇದೆ. ಮುಂಚೆ ಅವ್ರು ಪ್ಲಾನ್ಡ್ ಆಗಿ ಏನೋ ಮಾಡ್ತಿರ್ಲಿಲ್ಲ, ಇನ್ಮೇಲಾದ್ರೂ ನಾನು ಪ್ಲಾನ್ಡ್ ಆಗಿ ಕರೆಕ್ಟ್ ಆಕ್ಷನ್ಸ್ ತಗೋಬೇಕು ಕರೆಕ್ಟ್ ಟೈಮ್ಗೆ ಅಂತ ಅನ್ಕೊತಿದ್ದಾರೆ. ಓಕೆನಾ? ಯೂನಿವರ್ಸ್ ಫೈಲ್ ಟು ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಓಕೆ, ಎಸ್, 8 of Wands, guys. 6 of Pentacles, okay. 5 of Wands, okay. Page of Cups. So, ಗೈಸ್ ಅವರು ತುಂಬಾ ಪೇನ್ ಅಲ್ಲಿ ಇರ್ತಾರೆ ಅವತ್ತು, ಯಾಕಂದ್ರೆ ಅವ್ರನ್ನ ತುಂಬಾ ಜನ ಮೋಸ ಮಾಡಿದ್ದಾರೆ, ಮತ್ತೆ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾರೆ. ಅವ್ರು ಯಾರನ್ನ ನಂಬಿದ್ರು ತುಂಬಾ ಮೋಸ ಆಗಿದೆ ಅವರಿಗೆ. ಅವ್ರಿಗೆ ಯಾರೋ ಚೀಟ್ ಮಾಡಿದ್ದಾರೆ. ಆ ಕೈ ಅನುಭವಗಳನ್ನ ನೆನ್ಸ್ಕೊತಾರೆ ಅವತ್ತು. ತುಂಬಾ ಅವ್ರಿಗೆ ಬೇಜಾರಾಗಿರುತ್ತೆ ಅದನ್ನೆಲ್ಲ ನೆನ್ಸ್ಕೊಂಡಾಗ. ತುಂಬಾ ಲಾಸ್ ಆಗಿದೆ ಅವ್ರಿಗೆ, ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು. ಮತ್ತೆ ಅವರು ಡಿಮೋಷನ್ ಏನಾದ್ರು ಆಗಿದ್ರೆ ಅದನ್ನ ನೆನ್ಸ್ಕೊತಾರೆ. ಮತ್ತೆ ಸುಮ್ನೆ ಸುಮ್ನೆ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತಾನು ಅವ್ರಿಗೆ ಫೀಲ್ ಆಗುತ್ತೆ. ಯಾಕಂದ್ರೆ ಅವ್ರು ಯಾರನ್ನ ನಂಬಿದ್ರು ಅವ್ರ ಕಡೆಯಿಂದ ತುಂಬಾ ಮೋಸ ಆಗಿರೋದ್ರಿಂದ ಅವ್ರಿಗೆ ತುಂಬಾ ಬೇಜಾರಾಗಿದೆ. ನಾನು ಸುಮ್ನೆ ಟೈಮ್ ವೇಸ್ಟ್ ಮಾಡಿದ್ನ ಆ ವ್ಯಕ್ತಿಗೆ ಇನ್ವೆಸ್ಟ್ ಮಾಡಿ ಅಂತ. ಅದ್ ನಾನು ಆಗ್ಲೇ ಹೇಳ್ದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ. ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಇರ್ಬೋದು, ಅಥವಾ ಬೇರೆ ಒಟ್ನಲ್ಲಿ ಬೇರೆ ಒಬ್ರು ವ್ಯಕ್ತಿ ಬಗ್ಗೆ ಅವ್ರಿಗೆ ನೆಗೆಟಿವ್ ಆಗಿ ಯೋಚನೆ ಇದೆ. ಯಾರೋ ತುಂಬಾ ಚೀಟ್ ಮಾಡಿ ಅವ್ರನ್ನ ಹೋಗಿದ್ದಾರೆ. ಸೊ ನಿಮ್ಮ ಬೆಲೆ ಅವ್ರಿಗೆ ತುಂಬಾ ಅರ್ಥ ಆಗಿದೆ. ನೀವೊಂಥರ ವಿಶ್ ಫುಲ್ಫಿಲ್ಮೆಂಟ್ ಅವ್ರಿಗೆ ಗೈಸ್. ಸ್ಯಾಟಿಸ್ಫೈಡ್ ಫೀಲಿಂಗ್ ನೀವು ಅವ್ರಿಗೆ ಬಂದ್ರೆ ಅಂತ ಅನ್ಕೋತಾರೆ. ತುಂಬಾ ಜನಕ್ಕೆ ಖಂಡಿತ ಕಮ್ಯುನಿಕೇಶನ್ ಬರುತ್ತೆ, ಕಾಲ್, ಮೆಸೇಜ್ ಅವ್ರ ಮೀಟ್ ಆಗ್ಬೋದು. ಓಕೆನಾ? ತುಂಬಾ ಜನಕ್ಕೆ ಕಮ್ಯುನಿಕೇಶನ್ ಇದೆ ಗೈಸ್, ಯಾಕಂದ್ರೆ 8 of Wands ಇದೆ, ಕಮ್ಯುನಿಕೇಶನ್ ಕಾಣಿಸ್ತಿದೆ. ತುಂಬಾ ಫೈರ್ ಎನರ್ಜಿ, ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ. ಕಾಲ್ ಬರ್ಬೋದು, ಮೆಸೇಜ್ ಬರ್ಬೋದು. ಖುಷಿನ 14th ತುಂಬಾ ಜನಕ್ಕೆ ಬರುತ್ತೆ, ಆಕ್ಷನ್ ತಗೋತಾರೆ ಕ್ವಿಕ್ ಆಗಿ. ಯಾಕಂದ್ರೆ ನಿಮ್ನ ಅಷ್ಟೊಂದು ಮಿಸ್ ಮಾಡ್ಕೋತಿದ್ದಾರೆ. ಮತ್ತೆ ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿದೆ, ಧೈರ್ಯ ಇದೆ ಅವರಿಗೆ ಅವತ್ತು ಆಕ್ಷನ್ ತಗೊಳ್ಳೇಬೇಕು ಅಂತ. ಸೊ ಅವ್ರು ಯಾರ ಜೊತೆನೇ ಇದ್ರು ಅಟ್ಲೀಸ್ಟ್ ನಿಮ್ಗೆ ಮೆಸೇಜ್, ಕಾಲ್ ಆದ್ರೂ ಮಾಡೇ ಮಾಡ್ತಾರೆ ಗೈಸ್. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಸ್ವಲ್ಪ ಜನ ಖಂಡಿತ ಕಾಲ್, ಮೆಸೇಜ್ ಅಂತೂ ಬಂದೇ ಬರುತ್ತೆ ಗೈಸ್. ಮತ್ತೆ ಅವ್ರು ನಿಮ್ಗೆ ಗಿಫ್ಟ್ಸ್ ಕೊಡ್ಬೋದು ಅವತ್ತು. ಸುಮಾರು ಜನ ಗಿಫ್ಟ್ಸ್ ಕೊಡ್ತಾರೆ, ತುಂಬಾ ಖರ್ಚು ಮಾಡ್ತಾರೆ ನಿಮ್ಗೋಸ್ಕರ. ಅವ್ರ ಪ್ರೀತಿನ ತೋರ್ಸ್ಕೊತಾರೆ, ಪಾಸಿಟಿವ್ ಆಗಿರ್ತಾರೆ, ರೊಮ್ಯಾಂಟಿಕ್ ಆಗಿ ನಡ್ಕೋತಾರೆ, ತುಂಬಾ ಕೇರ್ ಮಾಡ್ತಾರೆ ಸಿಕ್ಕಿದಾಗ. ಮತ್ತೆ ಅವ್ರ ಲೈಫಲ್ಲಿ ಏನೇನ್ ಸಕ್ಸಸ್ ನಡೆದಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಓಕೆನಾ? ಅವ್ರಿಗೆ ನೀವು ಕಷ್ಟದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದೀರಾ, ಅದನ್ನ ಅವ್ರು ನೆನ್ಸ್ಕೊತಾ ಇದಾರೆ ಗೈಸ್. ಇನ್ ಕೇಸ್ ನಿಮ್ನ ಮೀಟ್ ಮಾಡಿಲ್ಲ ಅಂದ್ರೆ ನೀವು ಅವ್ರಿಗೆ ಹೆಲ್ಪ್ ಮಾಡಿರೋದನ್ನ ತುಂಬಾ ನೆನ್ಸ್ಕೊತಾರೆ. ಯಾಕಂದ್ರೆ ಮುಂಚೆ ನೀವು ಹೆಲ್ಪ್ ಮಾಡಿದಿರ ಸುಮಾರು ಜನ ಅವ್ರಿಗೆ ಅನ್ಸುತ್ತೆ, ಅದನ್ನ ತುಂಬಾ ನೆನ್ಸ್ಕೊತಾ ಇದಾರೆ. ಬಟ್ ಅವ್ರು ಈಗ ನಿಮ್ಗೆ ಕೊಡ್ಬೇಕು ಅಂತ ಅನ್ಕೋತಾ ಇದಾರೆ ಗೈಸ್. ಏನಾದ್ರೂ ಗಿಫ್ಟ್ ಇರ್ಬೋದು, ಅಥವಾ ನಿಮ್ಗೆ ಒಂದ್ ಒಳ್ಳೆ ಲೈಫ್ ಇರ್ಬೋದು, ಕಮಿಟ್ಮೆಂಟ್ ಇರ್ಬೋದು, ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರಿಗೆ ಕಾಂಪಿಟೇಟಿವ್ ಎನರ್ಜಿ ಫೀಲ್ ಆಗ್ತಿದೆ. ನಾನು ಆಗ್ಲೇ ಹೇಳ್ದೆ ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ ಅಂತ. ನಿಮ್ಮ ಹತ್ರ ಬರಕ್ಕೆ ಅವ್ರು ಆರ್ಗ್ಯುಮೆಂಟ್ಸ್ ಮಾಡ್ಬೇಕಾಗ್ಬೋದು, ಜಗಳ ಗಲಾಟೆ ಆಗ್ಬೋದು. ಆದ್ರೆ ನಿಮ್ ಮೇಲಿನ ಫೈರ್ ಎನರ್ಜಿ ಒಂಚೂರು ಕಡಿಮೆ ಆಗಿಲ್ಲ. ನಿಮ್ಮಿಬ್ರ ಮಧ್ಯೆ ಎಷ್ಟ್ ಜನ ಬಂದ್ರು ಅವ್ರಿಗೆ ಒಂಚೂರು ನಿಮ್ ಮೇಲೆ ಫೀಲಿಂಗ್ಸ್ ಕಡಿಮೆ ಆಗಿಲ್ಲ. ಅವ್ರು ಆರ್ಗ್ಯುಮೆಂಟ್ ಮಾಡ್ಕೊಂಡಾದ್ರೂ ಬರಕ್ ರೆಡಿ ಇದ್ದೀನಿ ಅನ್ನೋ ತರ ಇದಾರೆ. ಅವ್ರಿಗೆ ಎಷ್ಟೇ ಇರಿಟೇಟ್ ಆದ್ರೂ ಬೇರೆಯವ್ರ ಕಡೆಯಿಂದ ಆರ್ಗ್ಯುಮೆಂಟ್ಸ್, ಏನೇ ಕಾನ್ಫ್ಲಿಕ್ಟ್ಸ್, ಏನೇ ಜಗಳಗಳಾದ್ರೂ, ಅವ್ರ ಕೆರಿಯರ್ ಅಲ್ಲಿ ಎಷ್ಟೇ ಅನ್ಸ್ಟೇಬಲ್ ಇದ್ರು ನಿಮ್ ಕಡೆ ಆಕ್ಷನ್ ತಗೋಬೇಕು ಅಂತ ಅನ್ಕೋತಾರೆ ಗೈಸ್. ಸುಮಾರು ಜನ ತಗೋತಾರೆ, ಇಷ್ಟನ್ನೆಲ್ಲ ಮೀರಿ ತಗೋತಾರೆ. ಯಾಕಂದ್ರೆ ನೀವಿದ್ರೆ ಅವ್ರ ಲೈಫಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್. ತುಂಬಾ ಇಮ್ಯಾಜಿನೇಟಿವ್ ವರ್ಲ್ಡ್ ಅಲ್ಲೂ ಇರ್ತಾರೆ ಸುಮಾರು ಜನ ಗೈಸ್. ಇಮ್ಯಾಜಿನ್ ಮಾಡ್ಕೊಳ್ಳೋದು, ನೀವ್ ಅವ್ರ ಜೊತೆ ಇದ್ದಂಗೆ, ನೀವ್ ಅವ್ರ ಜೊತೆ ಡೇಟ್ಗೆ ಹೋದಂಗೆ, ಆತರ ಇಮ್ಯಾಜಿನೇಷನ್ ತುಂಬಾ ಜನಕ್ಕೆ ಇರುತ್ತೆ. ಅಂಡ್ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ ಕಡೆ, ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ತುಂಬಾ ಕಷ್ಟ ಆಗ್ತಿದೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ಕೆ. ಸುಮಾರು ಜನಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಮತ್ತೆ
ನೀಟಾಗಿ ರೆಡಿಯಾಗಿ ಬರ್ತಾರೆ. ಇನ್ ಕೇಸ್ ನಿಮ್ಮನ್ನ ಮೀಟ್ ಮಾಡಿದ್ರೆ ಖಂಡಿತ ನೀಟಾಗಿ ರೆಡಿಯಾಗಿ ಬರ್ತಾರೆ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅವರು. ನೀಟಾಗಿ ಹೋಗ್ಬೇಕು, ಚೆನ್ನಾಗಿ ರೆಡಿ ಆಗ್ಬೇಕು, ಆ ಥರ ಸುಮಾರು ಜನ ಅನ್ಕೋತಾ ಇದ್ದಾರೆ. ಅರ್ನಿಂಗ್ಸ್ ಬಗ್ಗೆನೂ ಕಾನ್ಸಂಟ್ರೇಷನ್ ಇದೆ ಅವ್ರಿಗೆ. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ. ಓಕೆ. ಅವರು ಏನ್ ಅನ್ಕೋತಿದ್ದಾರೆ ಅಂದ್ರೆ ಸ್ವಲ್ಪ ಜನ ನೀವೇ ಆಕ್ಷನ್ ತಗೊಳ್ಳಿ ಅಂತ ಸುಮಾರು ಜನ ಅನ್ಕೋತಿದ್ದಾರೆ. ನೀವ್ ಆಕ್ಷನ್ ತಗೊಂಡ್ರೆ ಅವ್ರು ಬರೋ ತರ ಆ ಥರನೂ ಸುಮಾರು ಜನ ಅನ್ಕೋತಾ ಇದ್ದಾರೆ. ಅವತ್ತು ಅನ್ಕೋತಾರೆ ನೀವೇ ಆಕ್ಷನ್ ತಗೋಬೋದಲ್ವಾ ಅಂತ. ಹಾಡ್ ಹೇಳ್ಬೋದು ಸ್ವಲ್ಪ ಜನ, ಅಥವಾ ಪೊಯೆಟ್ಸ್ ಯಾರಾದ್ರೂ ಕವಿತೆ ಬರ್ದ್ ಕಳಿಸ್ಬೋದು. ಆ ಥರನೂ ಕಾಣಿಸ್ತಿದೆ ಗೈಸ್ ಅವತ್ತಿಗೆ ನಿಮ್ಗೆ. ವಾವ್ ಅಲ್ವಾ? ಫೈಲ್ 2 ಇನ್ನೊಂದಷ್ಟು ಕಾರ್ಡ್ಸ್ ತಗೊಳ್ಳೋಣ ಯೂನಿವರ್ಸ್ ಕಡೆಯಿಂದ. ವಾವ್, ನೋಡಿ ಗೈಸ್, ರೆಡ್ ರೋಸು, ನೈಟ್ ಆಫ್ ಕಪ್ಸ್. ಅವ್ರಿಗೆ ಏನ್ ಅನ್ಸಿದೆ ಅಂದ್ರೆ ನಿಮ್ಗೆ ರೆಡ್ ರೋಸ್ ಕೊಡ್ಬೇಕಾವತ್ತು ಅಂತ ತುಂಬಾ ಅನ್ಕೊಂಡಿದ್ದಾರೆ. ನೋಡಿ, ಬಂಚ್ ಆಫ್ ರೋಸಸ್. ಬಟ್ ಆಕ್ಷನ್ ಇನ್ನು ತಗೊಳ್ಳೋದೋ ಬೇಡವೋ ಅನ್ನೋ ತರ ಇರ್ತಾರೆ. ಡೈರೆಕ್ಟ್ ಆಗಿ ಮೀಟ್ ಮಾಡೋದಾ ಬೇಡ್ವಾ? ಕೊಡ್ಬೇಕು ಅಂತ ತುಂಬಾ ಆಸೆ ಇದೆ. ಕುದುರೆ ಇಲ್ಲಿ ನಿಂತಿದೆ ನೋಡಿ, ಇನ್ನೂ ಅವ್ರ ಕುದುರೆ ಮೇಲೆ ಹತ್ತಿ ಕೂತು ಬಂದಿಲ್ಲ. ಓಕೆನಾ? ನಿಮಗ್ ಬೇರೆ ಗಿಫ್ಟ್ಸ್ ಕೊಡ್ಬೇಕು ನೋಡಿ. ಇಲ್ಲಿ ಒಂದು ಪೋಸ್ಟ್ ಕಾರ್ಡ್ ಕಾಣಿಸ್ತಿದೆ. ಸೊ ಮೆಸೇಜ್ ಅಥವಾ ಕಾಲ್ ಬರುತ್ತೆ ಗೈಸ್. ಅವ್ರು ಅನ್ಕೊಂಡಿರೋದು ಈ ತರ ಡೈರೆಕ್ಟ್ ಆಗಿ ಹೋಗಿ ರೋಸ್ ಕೊಡ್ಬೇಕು ಅಂತ. ಬಟ್ ಕೊಡಕ್ ಆಗುತ್ತೋ ಬಿಡುತ್ತೋ, ಮೆಸೇಜ್ ಅಲ್ಲಂತೂ ಬರುತ್ತೆ ಗೈಸ್. ಓಕೆ. ಮತ್ತೆ ನನಗೆ ಥರ್ಡ್ ಪಾರ್ಟಿ ಕಾಣಿಸ್ತಿದೆ. ಸ್ಟ್ರಾಂಗ್ ಆಗಿ ಯಾರೋ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಥರ್ಡ್ ಪಾರ್ಟಿ ಇದಾರೆ. ಹಾರ್ಟ್ ಬ್ರೇಕ್ ಆಗಿದೆ ಅವ್ರಿಗೆ. ಯಾರ ಕಡೆಯಿಂದನೂ ತುಂಬಾ ಹಾರ್ಟ್ ಬ್ರೇಕ್ ಆಗಿದೆ. ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಇಲ್ಲಿ 10 ಆಫ್ ಸ್ಪೋರ್ಟ್ಸ್ ಕಾರ್ಡ್ ಬಂದಾಗ್ಲೇ ಹಾರ್ಟ್ ಬ್ರೇಕ್ ಆಗಿದೆ ಅವ್ರಿಗೆ ಜೋರಾಗಿ. ಸೊ ಅದರಿಂದ ಆಚೆ ತಗೋಬರಕ್ಕೆ ನಿಮ್ ಕೈಯಲ್ಲಿ ಮಾತ್ರ ಸಾಧ್ಯ ಅಂತ ಅನ್ಕೋತಾರೆ. ನೋಡಿ, ನಿಮ್ನ ಪ್ರೇ ಮಾಡ್ತಿದ್ದಾರೆ ಯೂನಿವರ್ಸ್ ಕಡೆಯಿಂದ, ನೀವೇ ಬರ್ಲಿ ಅವ್ರ ಲೈಫ್ಗೆ ಅಂತ. ಹೀಸ್ ಪ್ರೇಯಿಂಗ್, ಶಿ ಆರ್ ಹೀಸ್ ಪ್ರೇಯಿಂಗ್. ಓಕೆ. ಫೈರ್ ಎನರ್ಜಿ, ಮತ್ತೆ ಫೈರ್ ಎನರ್ಜಿ ಕಾಣಿಸ್ತಿದೆ ನಿಮ್ಮಲ್ಲಿ. ತುಂಬಾ ಫೈರ್ ಎನರ್ಜಿ ಇದೆ ಗೈಸ್. ನಿಮ್ ಜೊತೆ ಪಾರ್ಟಿ ಮಾಡ್ಬೇಕು, ಖುಷಿ ಖುಷಿಯಾಗಿರ್ಬೇಕು ಅವತ್ತು ಅಂತ ತುಂಬಾ ಅನ್ಕೋತಾರೆ. ಬಟ್ ಆಕ್ಷನ್ ತಗೊಳಲ್ಲ. ಎರಡರ ನೈಟ್ ಆಫ್ ಕಪ್ಸ್, ನೈಟ್ ಆಫ್ ವಾಂಡ್ಸ್. ಆಕ್ಷನ್ ತಗೊಳೋದು ಸ್ವಲ್ಪ ಡೌಟ್. ಬಂದು ನಿಮ್ನ ಡೈರೆಕ್ಟ್ ಮೀಟ್ ಮಾಡೋದು. ಬಟ್ ಪೋಸ್ಟ್ ಬಂದಿದೆ, ಮೆಸೇಜ್ ಆರ್ ಕಾಲ್ ದೇ ವಿಲ್ ಡೂ ಡೆಫಿನೆಟ್ಲಿ. ಸ್ವಲ್ಪ ಜನಕ್ಕೆ ಬಂದು ರೆಡ್ ರೋಸು ಕೊಡ್ಬೋದು, ಜನರಲ್ ರೀಡಿಂಗ್ ಆಗಿರೋದ್ರಿಂದ. ಬಟ್ ಆಕ್ಷನ್ ಅಂದ್ರೆ ಡೈರೆಕ್ಟ್ ಮೀಟ್ ಮಾಡ್ಬೇಕು ಅಂತಾನೆ ಅವ್ರಿಗೆ ಅನ್ಸ್ತಾ ಇದೆ ತುಂಬಾ. ಬಟ್ ಮೀಟ್ ಮಾಡೋದ್ ಡೌಟ್ ಗೈಸ್. ಯಾಕಂದ್ರೆ ನೋಡಿ, 2 ಕುದುರೆನೂ ದೂರದಲ್ಲಿ ನಿಂತಿದೆ. ಕನ್ಸ್ ಕಾಣ್ತಾ ಇದಾರೆ ಅಷ್ಟೇ. ಖುಷಿಯಾಗಿರ್ಬೇಕು, ಪಾರ್ಟಿ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಹಾಡ್ ಹೇಳ್ಬೇಕು, ಎಂಜಾಯ್ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೋತಾರ ಅವತ್ತು. ನೋಡಿ, ಬೌಂಡ್ರೀಸ್ ಹಾಕೋಬಿಟ್ಟಿದ್ದಾರೆ. ಫೈರ್ ಎನರ್ಜಿ ಇದೆ, ಅವ್ರೇ ಬೌಂಡ್ರೀಸ್ ಹಾಕೊಡ್ತಾರೆ. ಬಿಕಾಸ್ ಈಗ್ಲೇ ಬೇಡ ಅನ್ನೋ ತರ. ಈಗ ಸದ್ಯಕ್ಕೆ ಮೆಸೇಜ್ ಮಾಡೋಣ ಅಥವಾ ಕಾಲ್ ಮಾಡೋಣ, ಈಗ್ಲೇ ಇದೆಲ್ಲ ಆಗಲ್ಲ. ಯಾಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಆ ನೋವು ಅವ್ರ ಮನ್ಸಲ್ಲಿ ತುಂಬಾ ಇದೆ. ಬಟ್ ಏನೋ ಒಂದು ಅವ್ರ ಬೌಂಡ್ರಿ ಹಾಕ್ದಂಗ ಆಗಿದೆ. ಅವ್ರಿಲ್ಲ ಥರ್ಡ್ ಪಾರ್ಟಿ ಜೊತೆ ಕಮಿಟ್ ಆಗಿದ್ರು ಏನು, ಒಟ್ನಲ್ಲಿ ಅವ್ರಿಗೆ ತಡೆ ಆಗ್ತಿದೆ. ಇದೆಲ್ಲ ಆಕ್ಷನ್ ತಗೊಳಕ್ ನೋಡಿ ಅಡ್ಡ ಆಗಿದೆ. ಓಕೆ. ಸೊ ಅಷ್ಟ್ ತಗೊಳ್ದೆ ಹೋದ್ರು, ಅವ್ರು ಅನ್ಕೊಂಡಿದ್ ತಗೊಳ್ದೆ ಹೋದ್ರು ಮೆಸೇಜ್ ಅಥವಾ ಕಾಲ್ ಅಂತೂ ಮಾಡ್ತಾರೆ. ಯಾಕಂದ್ರೆ ತುಂಬಾ ಫೈರ್ ಎನರ್ಜಿ ಇದೆ, ಅವ್ರಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ, ಅಷ್ಟು ಫೈರ್ ಎನರ್ಜಿ ಇದೆ. ಸೊ ಓಕೆ. ನೀವ್ ಅವ್ರಿಗೆ ಪ್ರಪಂಚನೇ ಗೈಸ್. ನೀವೇ ಅವ್ರಿಗೆ ಪ್ರಪಂಚ. ಮತ್ತೆ ಟ್ರಾವೆಲ್ ಮಾಡ್ಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಕೋತಾ ಇದಾರೆ. ಓಕೆನಾ? ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ ಗೈಸ್. ನಿಮ್ನ ತುಂಬಾ ಬ್ಯೂಟಿಫುಲ್ ಆಗಿ ನೋಡ್ತಾರೆ. ಅವ್ರಿಗೆ ಆಸೆ ಇದೆ ಅವತ್ ನಿಮ್ನ ನೋಡ್ಬೇಕು, ನೀವ್ ಹೆಂಗ್ ರೆಡಿ ಆಗಿರ್ತೀರಾ, ನೀವ್ ಹೆಂಗ್ ಕಾಣಿಸ್ತೀರಾ ಅಂತ ನೋಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ನಿಮ್ ಬ್ಯೂಟಿನ ತುಂಬಾ ಅಡ್ಮೈರ್ ಮಾಡ್ಬೇಕು ಅಂತ ಅನ್ಕೋತಾರೆ. ಎಸ್, ಮತ್ತೆ ಅದೇ ನಿಮ್ನ ಯಾವ್ದಾದ್ರು ಸೀ ಶೋರ್ ಅಥವಾ ನೀರಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಸನ್ಸೆಟ್ ನೋಡ್ಬೇಕು ನಿಮ್ ಜೊತೆ, ನೇಚರ್ ಇರೋ ಜಾಗಕ್ಕೆ ಹೋಗ್ಬೇಕು, ಆ ತರ ತುಂಬಾ ಅನ್ಕೋತಿದ್ದಾರೆ ನಿಮ್ ಜೊತೆ ಗೈಸ್. ನೀವು ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಆಗಿರ್ಬೇಕು ಅಂತ ಅವರ ಇಮ್ಯಾಜಿನೇಷನ್.
ಆ ತರ ಅನ್ಕೋತಾ ಇದಾರೆ. ಟೂ ಆಫ್ ವಾಂಡ್ಸ್ ಇದೆ, ವೇಟಿಂಗ್ ಎನರ್ಜಿ. ಯಾವತ್ ಬರುತ್ತೋ ಈ ತರ ನಾನ್ ನಿಮ್ನ ಮೀಟ್ ಮಾಡೋದು, ಯಾವತ್ ನಿಮ್ನ ನೋಡ್ತೀನೋ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ 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 ಮಿಸ್ ಮಾಡ್ಕೊತಿದ್ದಾರೆ ಗೈಸ್. ಸ್ವಲ್ಪ ಜನದ ಹೆಸರು ಎಮ್ ಇಂದ ಸ್ಟಾರ್ಟ್ ಆಗ್ಬೋದು. ಫೈಲ್ 2 ಮತ್ತೆ ಕಾರ್ಡ್ ಅಥವಾ ಲೆಟರ್ ಬಂದಿದೆ. ಸೊ ಈಗಿನ ಕಾಲದಲ್ಲಿ ಲೆಟರ್ ಅಂದ್ರೆ ವಾಟ್ಸಪ್ ಕಾಲ್ ಆರ್ ಮೆಸೇಜ್. ಸೊ ಖಂಡಿತ ಅವರು ನೋಡಿ ಮೆಸೇಜ್ ಬರ್ದು ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ. ನೋಡಿ ಎರಡರಲ್ಲೂ ಪೋಸ್ಟ್ ಮಾಡಿರೋದು, ಒಂದು ಪೋಸ್ಟ್ ಕಾರ್ಡ್ ಕಾಣಿಸ್ತು, ಇದೊಂದು ಕಾಣಿಸ್ತು. ಸೊ ಅವ್ರು ಬರ್ದಂತೂ ಇದ್ದಾರೆ ಗೈಸ್. ಅದನ್ನ ಕಳ್ಸದ ಬೇಡವಾ ಅಂತ ಯೋಚನೆಯಲ್ಲಿ ಇದ್ದಾರೆ. ಕಳಿಸ್ತಾರೆ ಗೈಸ್, ಸುಮಾರು ಜನಕ್ಕೆ ಬರುತ್ತೆ, ಕಳಿಸ್ತಾರೆ. ಅವ್ರಿಗೆ ಹೊಸ ಸ್ಟಾರ್ಟ್ ಬೇಕು, ನಿಮ್ ಜೊತೆ ಹೊಸ ಸ್ಟಾರ್ಟ್ ಬೇಕು. ಈ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ಬೇಕು. ಅದು ಇನ್ನೂ ಗಿಡ ಇದ್ದಿದ್ ಮರ ಆಗಿ ಬೆಳಿಬೇಕು ಅಂತ ತುಂಬಾ ಅನ್ಕೋತಾರೆ. ತುಂಬಾ ಪಾಸಿಟಿವ್ ಫೀಲಿಂಗ್ಸ್ ಗೈಸ್. ಟೆಂಪರರ್ ಕಾರ್ಡ್ ಇದೆ. ಸ್ವಲ್ಪ ನಿಮ್ ಕಡೆಯಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು, ನೀವು ಆಕ್ಷನ್ ತಗೊಳ್ಳಿ ಅಂತ ಅವ್ರ ತಲೆಯಲ್ಲಿ ತುಂಬಾ ಇದೆ. ನೀವು ಆಕ್ಷನ್ ತಗೋಬೇಕು, ನಾನೇ ಯಾವಾಗ್ಲೂ ಯಾಕೆ ಆಕ್ಷನ್ ತಗೊಳ್ಳಿ, ನೀವು ಆಕ್ಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ನನ್ಗೇನು ಫೀಲಿಂಗ್ಸ್ ಇಲ್ಲ ಅನ್ನೋ ತರ ಸ್ವಲ್ಪ ಜನ ನಡ್ಕೊಳ್ಳೋ ಚಾನ್ಸಸ್ ಇದೆ, ಬೌಂಡ್ರೀಸ್ ಹಾಕೊಂಡು. ಬಿಕಾಸ್ ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ಸ್ವಲ್ಪ ಜನ ತೋರ್ಸ್ಕೊಳಲ್ಲ, ನೀವೇ ಆಕ್ಷನ್ ತಗೊಳ್ಳಿ ಅಂತಾನು ಅವ್ರ ಮನ್ಸಲ್ಲಿ ಅವತ್ ನಡೀತಾ ಇರುತ್ತೆ. ನೋಡಿ ಒಂದ್ ಕಡೆ ಕೂತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ಫೈಲ್ 2 ಇನ್ನೊಂದಷ್ಟು ಮೆಸೇಜಸ್ ತಗೋಬಿಡ್ತೀನಿ. ಬ್ರೇವ್, ಸ್ಟ್ರಾಂಗ್, ಫಿಯರ್ಲೆಸ್. ಈ ಫೈಲ್ 1 ಅಲ್ಲೂ ಬಂದಿತ್ತು. ತುಂಬಾ ಇನ್ನು ಬ್ರೇವ್ ಆಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು, ಎದ್ರಕೋಬಾರ್ದು ಅಂತ ತುಂಬಾ ಅನ್ಕೋತಾ ಇದಾರೆ. ಅದ್ ನಿಮ್ಗೆ ಹೇಳ್ತಿದಾರಲ್ಲ, ಅವ್ರು ಹೇಳ್ಕೊತಿದಾರೋ ಗೊತ್ತಿಲ್ಲ. ನೋಡಿ ಡೇಟ್, ನಾನು ಅವಾಗ್ಲೇ ಏನ್ ಹೇಳ್ದೆ, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಹಾಗೆ ಹೇಳ್ಬೇಕು. ನೋಡಿ ಡೇಟ್ ಹೋಗ್ಬೇಕು ಅಂತ ಮೆಸೇಜೇ ಬಂತು. ಕ್ಲೈಮ್ ಮಾಡಿ ಗೈಸ್, ಡಬಲ್ ಕನ್ಫರ್ಮೇಶನ್. ನನ್ನ ಹೃದಯ ತುಂಬಾ ನೀವೇ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಅವ್ರ ಹಾರ್ಟ್ ತುಂಬಾ ನೀವೇ ಇದ್ದೀರಾ. ಅವ್ರ ಥರ್ಡ್ ಪಾರ್ಟಿ ಯಾರೇ ಇರ್ಬೋದು, ನೀವೇ ಇರ್ತೀರಾ ಗೈಸ್ ಅವ್ರ ಹಾರ್ಟ್ ತುಂಬಾ. ಅವ್ರು ನಿಮ್ನ ಯಾವತ್ತೂ ಕಳ್ಕೊಳಕ್ ಇಷ್ಟ ಇಲ್ಲ. ಐ ನೆವರ್ ವಾಂಟ್ ಟು ಲೂಸ್ ಯು. ಅವ್ರು ನಿಮ್ಗೆ ಯಾವತ್ತೂ ಕಳ್ಕೊಳಕ್ ಇಷ್ಟ ಇಲ್ಲ ಗೈಸ್, ಅದನ್ನ ಯೋಚನೆ ಮಾಡ್ತಿದ್ದಾರೆ. ಕಳ್ಕೊಂಡ್ರೆ ನಾನು ಹೇಳಿದ್ನಲ್ಲ, ನೀವೇ ಅವ್ರ ಲೈಫ್ನ ನೆಮ್ಮದಿ. ಅವ್ರು ಅನ್ಕೋತಾ ಇದಾರೆ ಯೂನಿವರ್ಸೇ ನಮ್ನ ಡೆಸ್ಟಿನ್ ಮಾಡಿದೆ, ಅಂದ್ರೆ ನೀವಿಬ್ರು ಹಣೆ ಬರದಲ್ಲಿ ಜೊತೆ ಆಗಿದ್ದೀರಾ ಅಂತ ಅವ್ರು ತುಂಬಾ ಅನ್ಕೋತಿದ್ದಾರೆ. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಫೈಲ್ 2 ನಿಮ್ಮ ಪರ್ಸನ್ ಕಡೆಯಿಂದ ಅವತ್ತು ಏನ್ ಯೋಚನೆ ಮಾಡ್ತಿರ್ತಾರೆ ಅಂತ. ನಾನು ಅವಾಗ್ಲೇ ಹೇಳ್ದೆ 10 ಆಫ್ ಸೋರ್ಟ್ಸ್ ಬಂದಿದೆ ಅಂತ. ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ ಯಾರ ಕಡೆಯಿಂದ, ತುಂಬಾ ಅವ್ರಿಗೆ ಪೇನ್ ಇರುತ್ತೆ. ಮತ್ತೆ ನಿಮ್ ಜೊತೆ ಸಪ್ರೇಷನ್ ಇರೋದು, ಅವ್ರು ತುಂಬಾ ಬೇಜಾರ್ ಫೀಲ್ ಮಾಡ್ತಾರೆ, ತುಂಬಾ ಲಾಸ್ ಫೀಲ್ ಮಾಡ್ತಾರೆ. ಸೊ ಕಮ್ಯುನಿಕೇಶನ್ ನಿಮ್ ಕಡೆ ಬಂದೇ ಬರುತ್ತೆ. ಅವ್ರು ಸ್ವಲ್ಪ ಅವ್ರ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಎಂಪರರ್ ಕಾರ್ಡ್ ಬಂದಿತ್ತಲ್ಲ, ಆದ್ರೂ ಅವ್ರ ಆಗಲ್ಲ. ಅವ್ರಿಗೆ ತುಂಬಾ ಜನ ಅವ್ರಿಗೆ ಶಾಕಿಂಗ್ ಅಟ್ಯಾಕ್ ಆಗಿದೆ. ಅವ್ರು ಯಾವ ವ್ಯಕ್ತಿನ ತುಂಬಾ ನಂಬಿದ್ರು, ಅವ್ರ ಕಡೆಯಿಂದ ತುಂಬಾ ಶಾಕಿಂಗ್ ಅಟ್ಯಾಕ್ ಆಗಿದೆ ಅವ್ರಿಗೆ. ನಿಮ್ನ ದೂರದಿಂದ ನೋಡೋದು, ಸ್ಟಾಕ್ ಮಾಡೋದು, ಏನ್ ಮಾಡ್ತಿದ್ದೀರಾ ಅಂತ ನೋಡೋದು, ವಾಟ್ಸಪ್ ಅಲ್ಲಿ ನೋಡೋದು, ಅಥವಾ ನಿಮ್ದು ಇನ್ಯಾವ್ದಾದ್ರು ಅಕೌಂಟ್ ಅವ್ರ ಫೇಕ್ ಅಕೌಂಟ್ ಇಂದ ನೋಡೋದು, ಅಥವಾ ಕಾಮನ್ ಫ್ರೆಂಡ್ಸ್ ಕಡೆಯಿಂದ ನಿಮ್ ಬಗ್ಗೆ ತಿಳ್ಕೊಳ್ಳೋದು, ಅದೆಲ್ಲ ಮಾಡ್ತಾರೆ. ನೋಡಿ ನಿಮ್ ಮೇಲೆ ಅನ್ಕಂಡೀಷನಲ್ ಲವ್ ಇದೆ. ಓಕೆನಾ, ನೀವು ಬಂದ್ರೆ ಅವ್ರ ಲೈಫ್ ಪರಿಪೂರ್ಣ ಅಂತ ಹೇಳ್ತಿದ್ದಾರೆ. ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ ಗೈಸ್. ಮತ್ತೆ ಅವ್ರನ್ನೇ ಅವ್ರು ಮರೀತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ಅವತ್ತಂತೂ ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್ ನಿಮ್ಗೆ ಬೇಗ ಮ್ಯಾರೇಜ್ ಪ್ರಪೋಸಲ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ನಿಮ್ಮಿಬ್ರದ್ದು ಸೋಲ್ ಕನೆಕ್ಷನ್ ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ನಿಮ್ಮನ್ ತುಂಬಾ ಪ್ರೀತಿ ಅನ್ನೋದಕ್ಕಿಂತ ನಿಮ್ನ ಆರಾಧಿಸ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ಮತ್ತೆ ಇದು ಎವರ್ ಲಾಸ್ಟಿಂಗ್ ಲವ್. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗಲ್ಲ ಗೈಸ್. ಅವ್ರು ಯಾವ್ದೇ ಸಿಚುವೇಶನ್ ಅಲ್ಲಿ ಇರ್ಲಿ ಖಂಡಿತ ಕಡಿಮೆ ಆಗಲ್ಲ. ಅವತ್ತೆಲ್ಲ ಬರೀ ನಿನ್ನೆ ನೆನ್ಸ್ಕೊಳ್ಳೋದು. ಅವ್ರಿಗೆ ಸಪ್ರೇಷನ್ ಅಂತೂ ಖಂಡಿತ ತಡ್ಕೊಳಕ್ ಆಗ್ತಿಲ್ಲ. ತುಂಬಾ ಸ್ಯಾಡ್ ಅನ್ಸ್ತಿದೆ ಅವ್ರಿಗೆ, ಬಿಟರ್ ಫೀಲ್ ಆಗ್ತಿದೆ, ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಮತ್ತೆ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಫ್ಯೂಚರ್ ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಓಕೆನಾ, ಅನ್ಸರ್ಟನ್ ಇದೆ. ಬಟ್ ಅವ್ರಿಗೆ ಸಿಚುವೇಶನ್ ಒಂಚೂರು ಇಷ್ಟ ಇಲ್ಲ, ಸಪ್ರೇಷನ್ ಅಲ್ಲಿ ಇರೋದು ಒಂಚೂರು ಇಷ್ಟ ಇಲ್ಲ. ಓಕೆನಾ,
ಒಂದಷ್ಟು ಮೆಸೇಜಸ್ ತಗೊಬರ್ತೀನಿ. ನಾನು ಏನ್ ಹೇಳಿದೆ, ತುಂಬಾ ಪ್ಯಾಷನೇಟ್ ಎನರ್ಜಿ, ತುಂಬಾ ಫೈರ್ ಎನರ್ಜಿ. ದ ಪ್ಯಾಷನ್ ಇಸ್ ಟೂ ಮಚ್. ತುಂಬಾ ಪ್ಯಾಷನೇಟ್ ಆಗಿ ಫೀಲ್ ಮಾಡ್ತಾರೆ ಅವತ್ತು ನಿಮ್ ಬಗ್ಗೆ ಗೈಸ್. ಅವರು ಯಾರ ಜೊತೆನೆ ಇದ್ರು ನೋಡಿ, ಐ ಫೀಲ್ ಲೋನ್ಲಿ, ತುಂಬಾ ಒಂಟಿ ಇದೀನಿ ನಾನು ಅಂತಾರೆ. ಯಾಕಂದ್ರೆ ನೀವ್ ಇರಲ್ವಲ್ಲ. ಜನರು ನನ್ನ ನಂಬಲ್ಲ ಅಂತ ಹೇಳ್ತಾ ಇದಾರೆ ಅವರು. ನೀವು ಅವ್ರನ್ನ ತುಂಬಾ ನಂಬಿದೀರಾ ಅನ್ಸುತ್ತೆ. ನೀವ್ ಅವ್ರ ಜೊತೆ ನೀವ್ ಅವ್ರಿಗೆ ತುಂಬಾ ಗಿವಿಂಗ್ ಆಗಿದ್ದೀರಾ, ನೀವ್ ಅವ್ರನ್ನ ನಂಬಿದೀರಾ, ನೀವ್ ಅವ್ರ ಜೊತೆ ಒಳ್ಳೆ ರೀತಿಲಿ ನಡ್ಕೊಂಡಿದ್ದೀರಾ. ಅದವ್ರಿಗೆ ಅದನ್ನ ಹೇಳ್ತಿದಾರೆ, ನಿಮ್ಮಷ್ಟು ನನ್ನ ಯಾರು ನಂಬಿಲ್ಲ ಅಂತ. ಅವ್ರಿಗೆ ನಿಮ್ ಕಿಸ್ ಕೊಡ್ಬೇಕು ಅಂತ ತುಂಬಾ ಜನಕ್ಕೆ ಅನ್ಸುತ್ತೆ ಗೈಸ್. ಓಕೆನಾ? ಸೆಕ್ಸುವಲ್ ಡಿಸೈರ್ ಕಾಣಿಸ್ತಿದೆ ಗೈಸ್. ಓಕೆ, ಫೈಲ್ 2 ಸೆಕ್ಸುವಲ್ ಡಿಸೈರ್ 2 ಕಾರ್ಡ್ ಬಂದಿದೆ. ಅದು ಕಾಣಿಸ್ತಿದೆ. ಅವತ್ತು ನಿನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ, ಫೈಲ್ 2 ನೋಡೋಣ. ಬಿ ಯು. ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ನೀವಾಗಿರಿ ಅಂತ. ಯಾಕಂದ್ರೆ ನೀವ್ ಹೇಗಿದ್ದೀರಾ ಈಗ ಅದೇ ಕರೆಕ್ಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಸೊ ನೀವಾಗಿರಿ, ನೀವು ಆರಾಮಾಗಿರಿ, ನೀವು ಸೆಲ್ಫ್ ಕೇರ್ ಮಾಡಿ ಖುಷಿಯಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವ್ ಈಗ ಹೇಗಿದ್ದೀರಾ ಹಾಗಿರಿ. ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಅವ್ರು ಅವತ್ತು ಡೆಡಿಕೇಟ್ ಮಾಡ್ಬೋದು ನಿಮ್ಗೆ ಅಂತ. ಓಕೆ. ರಾಧೆ ನೀನು ಆರಾಧಿಸೋ ನೀಲ ಮೇಘ ಶ್ಯಾಮನು, ಮನವ ಮರಿಸಿ ಬಂದನು. ನನ್ ಕೃಷ್ಣನ್ ಸಾಂಗ್ ಗೈಸ್, ನೋಡಿ ಸಾಂಗ್ ಫುಲ್ ನೋಡಿ. ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ಅವ್ರು ಹೇಳ್ತಿದ್ದಾರೆ ನೀವ್ ರಾಧೆ ಆದ್ರೆ ಅವ್ರು ಶ್ಯಾಮ ಅಂತ, ಅಥವಾ ನೀವ್ ಶ್ಯಾಮ ಆದ್ರೆ ಅವ್ರು ರಾಧೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿ ಗೈಸ್, ಈ ಸಾಂಗ್ ನ ಪೂರ್ತಿ ನೋಡಿ. ಆ ಕೃಷ್ಣನ ಆಶೀರ್ವಾದ ಫೈಲ್ 2 ನಿಮ್ ಮೇಲೆ ಸದಾ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಸಾಂಗ್ ಇದೆ ಫಸ್ಟ್ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ವಂದೇ ಜಗದ್ಗುರು.